करोतु मम कल्याणं हरिर्हयमुखाभिदः गुरुश्च मध्वनामामे वरदोऽस्तु निरन्तरं नित्यं यद्ग्रीवपदारविन्दे संसक्तबुद्धिं स्वपदारविन्दं दुर्वादिदर्पद्विपदारविन्दं तं श्रीनिवासाय गुरुं नमामि। जन्माद्यस्य तोन्मयादितरतश्चाप्तेष्वभिघ्नस्वराट् तेने ब्रह्महृदायादिकवये मुह्यन्ति सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययहानियतिदुषतमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्वात्मकस्य विष्णुर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो रविपरमश्चिन्तयेत्तं महान्तम् यस्वानुभावमखिलश्रुतिसारमेकम् आध्यात्मदीपमतिविभीषतां तमुन्दं संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम्। स्वस्त्यस्तु अशेषसन्मङ्गलानि भवन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुरतरे धर्मार्थसिकलपुरुषार्थसाधनीभूते श्रीमहामुनिवेदव्यासकृते श्रीमद्भागवते अधिकथा प्रारम्भे सति किञ्चित् पूर्वकथानुवादः। परमात्मನ ದಿವ್ಯವಾದಂತಹ ಅದ್ಭುತವಾದ ರೂಪ ಆ ನರಸಿಂಹ ರೂಪ. ಆ ನರಸಿಂಹ ರೂಪವನ್ನ ಸ್ತೋತ್ರ ಮಾಡಿ ಪರಮಾತ್ಮನ ಪ್ರಸಾದವನ್ನ ಪಡೆದಂತಹ ಪ್ರಹ್ಲಾದರಾಜರ ಒಂದು ಚರಿತ್ರೆಯನ್ನ ನಾರದರು ನಿರೂಪಣೆ ಮಾಡ್ತಾ ಇದ್ದಾರೆ. ಯಾರಿಂದಲೂ ಸ್ತುತ್ಯನಾಗಿ ಶಾಂತನಾಗದ ಪರಮಾತ್ಮ ಪ್ರಹ್ಲಾದರಾಜರ ಸ್ತೋತ್ರಕ್ಕೆ ಶಾಂತನಾಗಿ ಪ್ರಹ್ಲಾದರಾಜರು ಹೇಳಿದ ಎಲ್ಲ ಮಾತಿಗೆ ಸಹಮತಿಯನ್ನು ಕೊಟ್ಟು ಏನೋ ಪ್ರಹ್ಲಾದರಾಜರು ಪ್ರಾರ್ಥನೆಯಲ್ಲಿ ಹೇಳ್ಕೊಂಡು ಹೋದ್ರು, ಈ ಸಾಂಸಾರಿಕ ಆಕರ್ಷಣೆ ಅನ್ನೋದು ನಮ್ಮನ್ನ ಅನ್ನಂತಮಸ್ಸಿಗೆ ಗುರಿ ಮಾಡುತ್ತೆ. ಅನ್ನಂತಮಸ್ಸು ಅಂತಂದ್ರೆ ನರಕಾದಿ ಅನರ್ಥಗಳಿಗೆ ಗುರಿ ಮಾಡುತ್ತೆ. ಆದ್ದರಿಂದ ಈ ಒಂದು ಸಾಂಸಾರಿಕ ಭೋಗಗಳಲ್ಲಿ ನನ್ನ ಮನಸ್ಸು ಹೋಗದೇ ಇರುವಂತೆ ಅನುಗ್ರಹ ಮಾಡುವಂತ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದ್ದನ್ನ ಪರಮಾತ್ಮ ಅನುಮೋದನೆ ಮಾಡಿ ನೀನು ಹೇಳಿದ್ದು ಸರಿ ಅಂತ ಅದನ್ನ ಒಪ್ಪುಕೊಂಡು ಪರಮಾತ್ಮ ಆದರೂ ಲೌಕಿಕವಾಗಿಯೂ ನನ್ನ ಭಕ್ತರುಗಳು ಚೆನ್ನಾಗಿರ್ಬೇಕು, ಚೆನ್ನಾಗಿಟ್ಟಿರ್ತೀನಿ, ಲೋಕದಲ್ಲೂ ನನ್ನ ಭಕ್ತರಿಗೆ ಕಷ್ಟ ಅನ್ನೋದು ಇರೋದಿಲ್ಲ ಅನ್ನೋದಕ್ಕೆ ಆ ಸಂವತ್ಸರ ಮುಗಿಯುವ ಪರ್ಯಂತರವಾಗಿ ಆ ಏನೊಂದು ಮನ್ವಂತರ ಇದೆ, ಮನ್ವಂತರ ಮುಗಿಯುವ ಪರ್ಯಂತರವಾಗಿ ಅವರನ್ನ ಆ ರಾಜ್ಯದಲ್ಲಿ ರಾಜನನ್ನಾಗಿ ಪರಮಾತ್ಮ ಕೂಡಿಸಿ ನೀನು ಈ ಭೋಗಗಳನ್ನು ಭೋಗ ಮಾಡಿಕೊಂಡು ಬಾ ಅಂತ ಅನುಗ್ರಹವನ್ನ ಮಾಡಿದಾಗ ತಂದೆ ಉದ್ಧಾರ ಆಗಲಿ ಅಂತ ಪ್ರಹ್ಲಾದರಾಜರು ಹೊರ ಕೇಳ್ಕೊಳ್ತಾರೆ. ನಮ್ಮ ಚಿಕ್ಕಪ್ಪನನ್ನ ನೀನು ಕೊಂದೆ ಎಂಬುವಂತಹ ಒಂದು ಸಿಟ್ಟಿನಿಂದ ನಮ್ಮಪ್ಪ ನಿನ್ನ ಮೇಲೆ
ಕೋಪ ಮಾಡಿಕೊಂಡ, ದ್ವೇಷ ಮಾಡಿದ, ಅದು ಯಾವುದನ್ನು ನೀನು ಗಣನೆಗೆ ತಗೊಳ್ಳದೆ ಅವನನ್ನು ಉದ್ಧಾರ ಮಾಡಬೇಕು, ಅವನ ಪಾಪಗಳನ್ನೆಲ್ಲ ಪರಿಹಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದು. ಅದು ಪರಮಾತ್ಮ ಉತ್ತರ ಕೊಡ್ತಾನೆ. ತ್ರಿಸಪ್ತಭಿ ಪಿತಾ ಪೂತಃ ಪಿತೃಭಿಃ ಸಹ ತೇನಘ ಯತ್ಸಾಧೋಸ್ಯ ಗೃಹೇ ಜಾತೋ ಭಗವಾನ್ ವೈ ಕುಲಪಾವನಃ. ನಿಮ್ಮಪ್ಪ ಅವನೊಬ್ಬನೇ ಉದ್ಧಾರ ಆಗೋದಲ್ಲ, 21 ಪಿತೃಗಳ ಸಹಿತವಾಗಿ ನಿಮ್ಮಪ್ಪ ಉದ್ಧಾರ ಆಗಿದ್ದಾನೆ. ಇದು ಬರೋದೇ ಸಮಸ್ಯೆ. ಇಲ್ಲೊಂದು ಯಾಕೆ ದೇವರು ಈ ರೀತಿಯಾಗಿ ಹೇಳ್ತಾನೆ, ಆಯ್ತು ನಿಮ್ಮಪ್ಪ ಉದ್ಧಾರ ಆಗಿದ್ದಾನೆ ಅಂತಿದ್ರೆ ಮುಗ್ದೋಗಿರೋದು. 21 ಪಿತೃಗಳಿಂದ ಸಹಿತನಾಗಿ ನಿಮ್ಮಪ್ಪ ಉದ್ಧಾರ ಆಗಿದ್ದಾನೆ ಅಂದ್ರೆ 21 ಪಿತೃಗಳು ಇಲ್ವೇ ಇಲ್ಲ. ಇವರು ಹಿರಣ್ಯಕಶಿಪು ಅಪ್ಪ ಕಶ್ಯಪರು, ಅವರಪ್ಪ ಮರೀಚಿ, ಅವರಪ್ಪ ಬ್ರಹ್ಮದೇವರು, ಅಷ್ಟೇ ಮುಗ್ದ ಹೋಯ್ತು. ಅಲ್ಲಿಗೆ ಏನ್ ಇಲ್ವೇ ಇಲ್ಲ. ಅಲ್ಲಿ ಇನ್ನು 21 ಜನ ಉದ್ಧಾರ ಆಗಿದ್ದಾರೆ ಅಂತಂದ್ರೆ ಈ ಯಾರು ಉದ್ಧಾರ ಮಾಡ್ಬೇಕಲ್ಲ, ಯಾರಿದ್ದಾರೆ ಪಾಪ? ಎಲ್ಲ ವ್ಯಾಖ್ಯಾನಕಾರರು ಎಲ್ಲರೂ ಪಾಪ ಅದನ್ನು ಕೂಡಿಸ್ಲಿಕ್ಕೋಸ್ಕರವಾಗಿ ಅದು ಈ ಜನ್ಮದ್ದಲ್ಲ ಜನ್ಮಾಂತರದ್ದು ಅಂತೆಲ್ಲ ಪಾಪ ಅವರು ಅದು ವ್ಯಾಖ್ಯಾನ ಮಾಡಿ ಕಷ್ಟಪಟ್ಟು ಆ ಪಂಕ್ತಿ ಕೂಡಿಸಿ ಯಾಕೆ ಹೀಗೆ ಮಾಡ್ತಾರೆ ಅಂದ್ರೆ, ಇನ್ನೊಂದು ಸ್ವಾರಸ್ಯವಾಗಿ ಇಲ್ಲಿ ಹೇಳ್ಕೊಂಡು ಬಂದಿರುವಂತಹ ವಿಚಾರ ಏನು ಅಂತಂದ್ರೆ, ಹಿಂದಿನ 3 ಮುಂದಿನ 3 ತಾನು ಒಟ್ಟು ಸೇರಿ 7 ಜನ ಸಂಬಂಧ ಪಡ್ತಾರೆ ಒಬ್ಬ ಜೀವನಿಗೆ. ಹಿಂದಿನ 3 ಮುಂದಿನ 3 ಅಂದ್ರೆ ನಮ್ಮ ಸಂಬಂಧ ಎಲ್ಲಿ ತನಕ ಇರುತ್ತೆ ನಮಗೆ ಅಂದ್ರೆ, ನಮ್ಮಿಂದ 3 ತಲೆ ತನಕ ನಮಗೆ ಸಂಬಂಧ ಇರುತ್ತೆ. ಅವರು ಏನಾದರೂ ಅಧರ್ಮಾದಿಗಳನ್ನ ಮಾಡಿದರೆ ನಾವು ಅದಕ್ಕೆ ಸಹಮತಿಯನ್ನ ಕೊಟ್ಟು ಬಿಟ್ರೆ ಅದರ ಪಾಪ ನಮಗೂ ಬಂದು ಅಂಟ್ಕೊಳ್ಳುತ್ತೆ. ಅದರ ಪಾಪ ಅಂದ್ರೆ ಆ ಮಾಡಿದ್ದ ಕರ್ಮದ ಪ್ರತ್ಯೇಕ ಪಾಪ. ನೆನ್ನೆ ಹೇಳಿದಂತ ಅವ್ರ ಪಾಪ ಅವ್ರಿಗೆ ಬೇರೆ ಇರುತ್ತೆ, ನಮಗೆ ಬೇರೆ ಬಂದು ಅಂಟ್ಕೊಳ್ಳುತ್ತೆ ಒಂದು ಪಾಪ. ಆದ್ರಿಂದ ಏನಾಗುತ್ತೆ, ನಮ್ಮ ಸಂಬಂಧ 3 ತಲೆ ತನಕ ಇದೆ. ಹಿಂದಿನ 3 ತಲೆ ತನಕ ನಮ್ಮ ಸಂಬಂಧ ಇದೆ. ನಾವೊಬ್ರು ಒಟ್ಟು ಸೇರಿದ್ರೆ 7 ಜನ. ಈ ಹಿರಣ್ಯಕಶಿಪು ಲೆಕ್ಕಕ್ಕೆ ತಗೊಂಡ್ರೆ ಮುಂದಿನ 3 ಹಿಂದಿನ 3 ತಾನು ಒಟ್ಟು ಸೇರಿ 7 ಜನ. ಈ ತರ 3 ಜನ್ಮದಲ್ಲಿ ಹಿರಣ್ಯಕಶಿಪು ಆಗಿದ್ದಾಗ, ರಾವಣ ಕುಂಭಕರ್ಣ ಆದಾಗ, ಶಿಶುಪಾಲ ಆದಾಗ ಒಟ್ಟು 3 ಜನ್ಮದಲ್ಲಿ ಲೆಕ್ಕ ತಗೊಂಡ್ರೆ 21 ಜನ ಆಯಿತು. ತ್ರಿಸಪ್ತವಿಹಿ ಪಿತಾಪೂತ ಅಂತ ಒಬ್ರು ವ್ಯಾಖ್ಯಾನಕಾರರು ಈ ರೀತಿಯಾಗಿ ಕುಡಿಸ್ಕೊಡ್ತಾರೆ. ಯಾಸ್ತತ್ವಜ್ಞ ತೀರ್ಥರು ಈ ರೀತಿಯಾಗಿ ಮಾಡಿಕೊಡೋದು. ಹೀಗೆ ಅದು 21 ಜನ ಅಂದ್ರೆ ಹೀಗೆ ಮಾಡಿಕೊಡ್ರಿ ಅಂತ. ಅವನು 3 ಅವತಾರ ಇದೆ ಅವನದ್ದು. 3 ಅವತಾರದಲ್ಲಿ ಹಿಂದಿನ 3 ಜನ ಮುಂದಿನ 3 ಜನ ತಾನು ಒಟ್ಟು ಸೇರಿ 7 ಜನ ಆದ್ರು. 7 ಜನ 8 3 ಜನ್ಮದಲ್ಲಿ 21 ಕುಲದಲ್ಲೂ 21 ಪಿತೃಗಳು, ನಿನ್ನ ಪಿತೃಗಳು ಅವರಿಗೆ ದೋಷ ಮುಕ್ತರಾಗಿ ಅಂದ್ರೆ ದೋಷ ಇಲ್ಲದಂತೆ ಅವರು ಉದ್ಧಾರ ಆಗ್ತಾರೆ ಅಂತ. ಹಾಗೆ ತಗೊಂಡ್ರು ಆ ವ್ಯಾಖ್ಯಾನದಲ್ಲಿ ತಗೊಂಡಾಗ್ಲೂ ಈ ಹಿರಣ್ಯಕಶಿಪುವಿನ ತಂದೆ ಕಶ್ಯಪರು ಮರೀಚಿ ಋಷಿಗಳು, ಅವರ ತಂದೆ ಬ್ರಹ್ಮದೇವರು. ಈ ಹಿರಣ್ಯಕಶಿಪುವಿಂದ 3 ಜನ ಅಂತಂದ್ರೆ ಇವ್ರು 3 ಜನ ಪಾಪ ಅವ್ರು ಏನಿದ್ರು ಉದ್ಧಾರ ಆಗೋರೇನೆ. ಅವ್ರು ಯಾಕೆ ಉದ್ಧಾರ ಆಗ್ಬೇಕು? ವಿಶೇಷವಾಗಿ ಅವ್ರು ಏನು ಪಾಪ ಮಾಡೇ ಇರಲ್ಲ, ಅವ್ರ ಪಾಪವೇ ಇಲ್ಲದೆ ಇರೋರು, ಅವರು ಸೇರಿಸಿ ಉದ್ಧಾರ ಯಾಕೆ ಆಗ್ತಾರೆ ಅಂತಂದ್ರೆ ಅದಕ್ಕೆ ಈ ವ್ಯಾಖ್ಯಾನ ಅಷ್ಟು ಸರಿ ಬರೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡಬೇಕು ಅಂತಂದ್ರೆ, ಇನ್ನೊಬ್ರು ವ್ಯಾಖ್ಯಾನಕಾರರು ಸತ್ಯಧರ್ಮ ತೀರ್ಥರೇ ಹೇಗೆ ವ್ಯಾಖ್ಯಾನ ಮಾಡ್ತಾರೆ ಅಂತಂದ್ರೆ, ಇದೇ ಪ್ರಹ್ಲಾದ ಪ್ರತಿಯೊಂದು ಮನ್ವಂತರದಲ್ಲೂ ಹುಟ್ಟುತ್ತಾನೆ ಅಂತ ಒಂದು ವಾಕ್ಯ ಇದೆ. ಪ್ರತಿ ಮನ್ವಂತರದಲ್ಲೂ ಪ್ರಹ್ಲಾದಾದಿಗಳು ಪ್ರಹ್ಲಾದನ ಅವತಾರ ಆಗೇ ಆಗುತ್ತೆ. ಅದರಿಂದ ಆ ಮನ್ವಂತರಗಳಲ್ಲಿ ಬರುವಂತಹ ಎಲ್ಲ ಹಿರಣ್ಯಕಶಿಪುಗಳನ್ನ ಲೆಕ್ಕ ತಗೊಂಡಾಗ 21 ಜನ ಅಂತ ಉದ್ಧಾರ ಆಗ್ತಾರೆ ಅಂತ ಹೀಗೆ ಅದನ್ನ ಕೂಡಿಸ್ಕೊಳ್ರಿ ಅಂತ ಇನ್ನೊಬ್ರು ವ್ಯಾಖ್ಯಾನಕಾರರು ಆ ರೀತಿಯಾಗಿ ಅದನ್ನ ಕೂಡಿಸ್ಕೊಡ್ತಾರೆ. ಅಂದ್ರೆ ಪ್ರತಿ ಮನ್ವಂತರದಲ್ಲೂ ಬರುವಂತಹ ಪ್ರಹ್ಲಾದನನ್ನ ತಗೊಂಡಾಗ ಅಲ್ಲಿ ಇರುವ ಪಿತೃಗಳು ತಂದೆಯಾದಂತಹ ಹಿರಣ್ಯಕಶಿಪು ಏನ್ ಬರ್ತಾನೆ, ಆ ಎಲ್ಲ ಹಿರಣ್ಯಕಶಿಪುಗಳಲ್ಲಿ ಇರುವಂತಹ ಆ ಸಜ್ಜೀವನನ್ನ ದೇವರು ನಾನು ಉದ್ಧಾರ ಮಾಡ್ತೀನಿ ಅಂತ 21 ಅಂತ ಪರಮಾತ್ಮ ಹೇಳಿದ ಅಂತ ಒಂದು. ಅಲ್ಲಿ ಪ್ರತಿಯೊಂದು ನರಸಿಂಹದೇವರು ವರ ಕೊಡಲ್ಲ. ಏನು ಕೊಡ್ಲೇಬೇಕು ನಿಯಮ ಇಲ್ಲ, ಕೊಡ್ಲೇಬೇಕು ಅನ್ನೋ ನಿಯಮ ಇಲ್ಲ. ಯಾಕಂದ್ರೆ ಒಂದೇ ತರ ಕಥೆ ನಡೆಯುತ್ತೆ ಅಂತ ಇಲ್ಲ. ಆದ್ರಿಂದ ಎಲ್ಲ ಕಾಲದಲ್ಲೂ ಪ್ರಹ್ಲಾದ ಹಿರಣ್ಯಕಶಿಪು ಮಗನಾಗೇ ಬರಬೇಕು ಅನ್ನೋದು ನಿಯಮ ಇಲ್ಲ.
ಅದೂ ನಿಯಮ ಇಲ್ಲ. ಪ್ರತಿಯೊಂದು ಸರ್ತಿನೂ ಈ ಹಿರಣ್ಯಕಶಿಪು ಹೀಗೆ ಜೀವದ್ವಯ ವೇಷದಲ್ಲೇ ಬರ್ತಾನೆ, ಅಲ್ಲಿ ಪ್ರಹ್ಲಾದ ಹಿಂಗೆ ಬರ್ತಾನೆ, ಅವಾಗ ಅವನು ಹೀಗೆ ಪ್ರಹ್ಲಾದನ ಸಾಯಿಸ್ಬೇಕು ಅಂತ ಪ್ರಯತ್ನ ಪಡ್ತಾನೆ, ಅದೆಲ್ಲ ನಿಯಮ ಇಲ್ಲ. ಹೆಂಗ್ ಬೇಕಾ ಪ್ರಹ್ಲಾದ ಅವತಾರ ಅಂತ ಪ್ರತಿಮನ್ವಂತರದಲ್ಲಿ ಆಗತ್ತೆ ಅನ್ನುವಂತೆ ಒಂದು ವಾಕ್ಯ ಇದೆ. ಆದ್ರಿಂದ ಏನಾಯ್ತು ಅಂತಂದ್ರೆ ಪ್ರತಿಕಲ್ಪದಲ್ಲೂ ಪ್ರಹ್ಲಾದನ ಅವತಾರ ಆದಾಗ ಅಲ್ಲಿ ಬಂದ ತಂದೆಯ ಒಂದು ಉದ್ಧಾರವನ್ನ ನಾ ಮಾಡ್ತೀನಿ ಅಂತ ಇಲ್ಲಿ ಉತ್ತರ ಕೊಟ್ಟಂತೆ ಇದು ವ್ಯಾಖ್ಯಾನವನ್ನ ಮಾಡ್ತಾರೆ. ಇನ್ನೊಂದು ಪ್ರತೀತಿಯಲ್ಲಿ ಬಂದಿರುವಂತಹ, ಪರಂಪರಾಗತವಾಗಿ ಪ್ರತೀತಿಯಲ್ಲಿ ಬಂದಿರುವಂತಹ ಒಂದು ವಾಕ್ಯ ಏನಪ್ಪಾ ಅಂತಂದ್ರೆ, ಪ್ರಹ್ಲಾದರಾಜರನ್ನ ಅನುಸರಿಸುವಂತಹ ಏನು ಕುಲಗಳಿದೆ, ಯಾರವರ ಶಿಷ್ಯರ ಕುಲ, ಆ 21 ಕುಲವನ್ನ ನಾನು ಉದ್ಧಾರ ಮಾಡ್ತೀನಿ ಅಂತ ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ ಅಂತ ಇದು ಪ್ರಾತೀತಿಕವಾಗಿ ಬಂದಿರುವಂತಹ ಒಂದು ಸಂಪ್ರದಾಯದಲ್ಲಿ ಬಂದಿರುವಂತಹ ಒಂದು ಅರ್ಥ. ಅಂದ್ರೆ ಯಾರು ಪ್ರಹ್ಲಾದರಾಜರಿಗೆ ಶರಣಾಗತರಾಗಿ ಪ್ರಹ್ಲಾದರಾಜರ ಅಂತರ್ಯಾಮಿಯಾಗಿ, ತತ್ವಾಭಿಮಾನಿಗಳ ಅಂತರ್ಯಾಮಿಯಾಗಿ ಪರಮಾತ್ಮನನ್ನ ಯಾರು ಚಿಂತನೆ ಮಾಡ್ತಾರೋ, ಅವನನ್ನ ಧ್ಯಾನ ಮಾಡ್ತಾರೋ, ಆ 21 ಕುಲ ಏನಿದೆ, ಆ 21 ಕುಲವನ್ನ ನಾನು ಉದ್ಧಾರ ಮಾಡ್ತೀನಿ ಅಂತ ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ ಅಂತ ಹೀಗೂ ಕೂಡ ಅದನ್ನ ಅರ್ಥವನ್ನ ಮಾಡ್ತಾರೆ. ಒಟ್ಟಿನಲ್ಲಿ ವಿಶಿಷ್ಟವಾದ ಒಂದು ಅನುಗ್ರಹವನ್ನ ಪರಮಾತ್ಮ ಪ್ರಹ್ಲಾದರಾಜರಿಗೆ ಮಾಡಿದ್ದಾನೆ. ಅದಕ್ಕೋಸ್ಕರನೇ ಏನೋ ರಾಯರು ವಿದ್ಯಾ ಸಂಬಂಧಿ ವಿಹಿ ಅಂತ ಒಂದು ಪ್ರತ್ಯೇಕ ಶಬ್ದ ಆಡೋದು. ದೇಹ ಸಂಬಂಧಿ ವಿಹಿ, ವಿದ್ಯಾ ಸಂಬಂಧಿ ವಿಹಿ ಅಂತ ಎರಡು ಯಾಕೆ ಮಾಡ್ಕೊಂಡ್ರು ಅಂತಂದ್ರೆ, ಬಹುಶಃ ಇದಕ್ಕೋಸ್ಕರನೇ ಏನೋ ನರಸಿಂಹದೇವರ ಅನುಗ್ರಹ ಎಲ್ಲರಿಗೆ ಬರ್ಲಿ ಅನ್ನೋದಕ್ಕೋಸ್ಕರ ಯಾರ್ಯಾರು ನನ್ನ ವಿದ್ಯಾ ಪರಂಪರೆಯಲ್ಲಿ ಬಂದಿದ್ದಾರೋ ಆ ಎಲ್ಲ ಕುಲವನ್ನ ನರಸಿಂಹದೇವರ ಮುಖಾಂತರವಾಗಿ ಉದ್ಧಾರ ಮಾಡಿಸ್ಬಿಡ್ತೀನಿ ಅಂತನೋ ಏನೋ ಅದಕ್ಕೆ ವಿದ್ಯಾ ಸಂಬಂಧಿ ವಿಹಿ ಅಂತ ಅಂದ್ರು ಅಂತ ಅನ್ಸುತ್ತೆ. ಮತ್ತೆ ಇಷ್ಟು ಇದ್ರ ಮೇಲೆ ಇನ್ನೂ ಒಂದು ಹೇಳ್ತಾರೆ, ಯತ್ಸಾದೋಸ್ಯ ಗೃಹೇ ಜಾತೋ ಭವಾನ್ ವೈ ಕುಲಪಾವನ. ನಿನ್ನಂತ ಒಬ್ಬ ಕುಲಪಾವನನಾದವನು ಹುಟ್ಟಿದ ಮೇಲೆ ಆ ಕುಲ ಉದ್ಧಾರ ಆಗ್ಲೇಬೇಕು ಅಂತನೂ ಅಲ್ಲಿ ನರಸಿಂಹದೇವರು ಹೇಳ್ತಾರೆ. ಮತ್ ಹಾಗಿದ್ರೆ ಕುಲಪಾವನ ಒಬ್ಬ ಹುಟ್ಟೋದ್ರಿಂದ ಇಡೀ ಕುಲ ಉದ್ಧಾರ ಆಗತ್ತೆ ಅಂದ್ರೆ ಮತ್ತೆ ನೆನ್ನೆ ಮಾಡಿ ವಾಕ್ಯಾರ್ಥ ಎಲ್ಲ ಮತ್ತೆ ಏನಾಯ್ತು? ನೆನ್ನೆ ಇಷ್ಟೊಂದು ವಾಕ್ಯಾರ್ಥ ಮಾಡಿ ಯಾರ ಪುಣ್ಯನೂ ಯಾರಿಗೂ ಇಲ್ಲ, ಯಾರ ಪಾಪನೂ ಯಾರಿಗೂ ಇಲ್ಲ ಅಂತಂದ್ಮೇಲೆ ಕುಲದಲ್ಲಿ ಯಾವನೋ ಒಬ್ಬ ಒಳ್ಳೆಯವನು ಬಂದ್ಬಿಟ್ರೆ ಆ ಕುಲ ಎಲ್ಲ ಉದ್ಧಾರ ಆಗಿಬಿಡತ್ತೆ ಅಂತಂದ್ರೆ ಮತ್ತೆ ಹೇಗೆ ಅಂದ್ರೆ, ಕುಲದಲ್ಲಿ ಒಳ್ಳೆಯವನು ಬರಬೇಕು ಅನ್ನೋದು ತುಂಬಾ ಮುಖ್ಯ. ಅದು ಬಂದಾಗಲೂನು ಯೋಗ್ಯತಾನುಸಾರವಾಗಿಯೇ ಪರಮಾತ್ಮನ ಅನುಗ್ರಹ ಆಗೋದು ಅನ್ನೋದಕ್ಕೆ ಮುಂದೆ ದೇವರೇ ಒಂದು ಮಾತನ್ನ ಹೇಳ್ಕೊಳ್ತಾನಂತೆ. ಆ ಪ್ರಸಂಗ ಬಂದಾಗ ಅದನ್ನು ವಿವರಣೆ ಮಾಡೋಣ. ಒಟ್ಟಿನಲ್ಲಿ ಇಷ್ಟೇನೆ, ಉತ್ತಮರು ಬಂದಾಗ ಅವರಿಂದ ಏನಾಗತ್ತೆ ಅಂದ್ರೆ, ಅವರ ವಿಶಿಷ್ಟವಾದ ದೇವರ ಪ್ರಾರ್ಥನೆ ಏನಿರುತ್ತಲ್ಲ, ಆ ಪ್ರಾರ್ಥನೆಯಿಂದ ಪರಮಾತ್ಮ ಆ ವಂಶಸ್ಥರಿಗೆ, ಆ ವಂಶದಲ್ಲಿ ಬರುವವರಿಗೆ ವಿಶೇಷವಾದ ಅನುಗ್ರಹವನ್ನ ಮಾಡ್ತಾನೆ. ಅಷ್ಟೇ, ಇಷ್ಟು ತಾನ ಆಗತ್ತೆ. ಯಾರು ಉತ್ತಮರು ಒಬ್ರು ಬಂದಿರ್ತಾರ ಆ ವಂಶದಲ್ಲಿ, ಈಗ ವ್ಯಾಖ್ಯಾನಕಾರರು ಬಂದ್ರು ಅಂತಂದ್ರೆ, ಒಂದು ವಂಶದಲ್ಲಿ ದೊಡ್ಡ ವ್ಯಾಖ್ಯಾನಕಾರರು ಬಂದ್ಬಿಟ್ರು ಅಂತಂದ್ರೆ ಅವರ 21 ಕುಲ ಉದ್ಧಾರ ಆಗತ್ತೆ ಅಂತ. ಈ ಗಯಾನಲ್ಲಿ ಶ್ರಾದ್ದ ಮಾಡಿದಾಗ್ಲೂ ಅದನ್ನ ಹೇಳ್ತಾರೆ. ಗಯಾ ಮಹಿಮೆಯನ್ನ ಹೇಳ್ಬೇಕಾದ್ರೆ ಯಾರಾದ್ರೂ ಒಬ್ಬ ಹೋಗಿ ಗಯಾನಲ್ಲಿ ಶ್ರಾದ್ದ ಮಾಡಿದ ಅಂತಂದ್ರೆ ಅವರ 21 ಕುಲ ಉದ್ಧಾರ ಆಗತ್ತೆ ಅಂತ. 21 ಕುಲ ಅಂದ್ರೆ ಯಾವುದು ಅಂತಂದ್ರೆ 7 ಕುಲದ 3 ಜನ ಅಂತ ಲೆಕ್ಕ ಮಾಡ್ಕೊಳ್ತಾರೆ. ತಂದೆಯ ಕುಲ, ತಾಯಿಯ ಕುಲ, ತಂಗಿ ಕುಲ, ಹೆಂಡತಿ ಕುಲ ಅಂದ್ರೆ ಹೀಗೆ ಲೆಕ್ಕದಲ್ಲಿ ಒಟ್ಟು 7 ಕುಲವನ್ನ ತಗೊಂಡು, ಸೋದರತ್ತೆಯ ಕುಲ ಹೀಗೆಲ್ಲ ಲೆಕ್ಕ ಮಾಡಿ ಒಟ್ಟು 7 ಕುಲದ 3 ಜನ, ಪಿತೃಪಿತಾಮಹ ಪ್ರಪಿತಾಮಹ ಅಂತ ಒಟ್ಟು 21 ಜನ ಹೀಗೆ ಉದ್ಧಾರ ಆಗ್ತಾರೆ ಅಂತ ಯಾರ ಒಬ್ಬ ಹೋಗಿ ಗಯಾದಲ್ಲಿ ಶ್ರಾದ್ದ ಮಾಡಿಬಿಟ್ರೆ ಅಂತ ಎಲ್ಲ ಹೇಳ್ತಾರೆ. ಇದಕ್ಕೆಲ್ಲ ನಾವು ಏನ್ ಅರ್ಥ ಮಾಡ್ಕೋಬೇಕು, ಎಲ್ಲಾ ಕಡೆಗೂ ಹೀಗೆ ಒಂದೇ ಅದು ರೂಲು ಏನು ಅಂತಂದ್ರೆ, ಅಲ್ಲಿ ಅವರು ಸಾತ್ವಿಕರಾಗಿದ್ದರೆ, ಅವರು ವಿಷ್ಣು ಭಕ್ತರಾಗಿದ್ದರೆ, ಅವರಿಗೆ ಸಾಧನೆ ಅನ್ನೋದು ಅವರಿಗಿದ್ರೆ, ಅವರ ಯೋಗ್ಯತಾ ಇದ್ದರೆ ಅಷ್ಟೇನೆ ಅವರಿಗೆ ಅವರವರ ಫಲ ಅನ್ನೋದು ಪ್ರಾಪ್ತವಾಗತ್ತೆ. ಇಲ್ಲೇ ಇದ್ರೆ ಆ ಫಲ ಪ್ರಾಪ್ತಿ ಅವರಿಗೆ ಆಗೋದಿಲ್ಲ. ಯೋಚನೆ ಮಾಡಬೇಕು. ಯಾಕಂದ್ರೆ ವಿಶಿಷ್ಟ ಯೋಗ್ಯತಾವಂತರು ಅವತಾರ ಮಾಡಿರ್ತಾರೆ. ಈಗ ಸುಮ್ಮನೆ ಇಷ್ಟೇ ತಗೊಳ್ರಿ, ರಾಮದೇವರು ಅವತಾರ ಮಾಡಿದ್ದಾರೆ ದಶರಥನ ಮಗನಾಗಿ. ರಾಮದೇವರ ಕೈಯಲ್ಲಿ ಶ್ರಾದ್ದ ಮಾಡಿಸಿಕೊಂಡು ಫಲವನ್ನ ಉಣ್ಣುವಂತಹ ಯೋಗ್ಯತಾ ದಶರಥನಿಗೋ ಅವರ ಅಪ್ಪನಿಗೋ ಅವರಪ್ಪನಿಗೋ ಇದೆಯಾ? ದೇವರ ಕೈಯಲ್ಲಿ ಶ್ರಾದ್ದ ಮಾಡಿಸ್ಕೊಂಡು ಫಲವನ್ನ ತಗೊಳ್ಳುವ ಯೋಗ್ಯತಾ ಇದೆಯಾ? ಇಲ್ಲ. ರಾಮದೇವರ ಅವತಾರ ಮಾಡಿದ್ರು ಕೈಕೇಯಿಗೆ ದಶರಥನ ಜಾಗ ಸಿಗಲಿಲ್ಲ.
ಅವಳು ಸ್ವಲ್ಪ ದಿವಸ ಬೇರೆ ಕಡೆ ಇದ್ದು ಆಮೇಲೆ ಗಂಡನ ಸ್ಥಾನವನ್ನ ಪಡೆದಳು. ರಾಮದೇವರ ಮಗನಾಗಿದ್ದರೂ ದಶರಥ ರಾಜನಿಗೆ ಡೈರೆಕ್ಟ್ ಮೋಕ್ಷ ದೇವರು ಕೊಡ್ಲಿಲ್ಲ. ಕುಲಪಾವನಾದ ಹುಟ್ಟಿದ ಮೇಲೆ ಎಲ್ಲ ಪಾಪಗಳು ಹೋಗ್ಬಿಡ್ಬೇಕಲ್ಲ. ರಾಮದೇವರೇ ಬಂದ್ಮೇಲೆ ಇನ್ನೇನ್ ಕುಲಪಾವನ, ಇನ್ನೇನ್ ಬೇಕಾಗಿದೆ? ಮತ್ತೇನರ್ಥ? ಅವರವರ ಯೋಗ್ಯತೆಗೆ ಅನುಗುಣವಾಗೇ ದೇವರು ಫಲ ಕೊಡೋದು. ಇದನ್ನ ಕಪಿಲ ಸ್ವಯಂ ಇವ್ರಿಗೆ ಕರ್ದಮ ಪ್ರಜಾಪತಿಗಳಿಗೆ ಉಪದೇಶ ಮಾಡಬೇಕಾದ್ರೆ ತಾನೇ ಸ್ವಯಂ ಹೇಳ್ತಾನೆ, ನಿನಗೆ ನಮ್ಮ ಅಪ್ಪ ಅಂತ ನಾನು ಮೋಕ್ಷ ಕೊಡೋದಿಲ್ಲ, ನೀ ಸಾಧನೆ ಮಾಡಬೇಕು, ನೀನು ಧ್ಯಾನ ಮಾಡಬೇಕು, ನನ್ನನ್ನ ಧ್ಯಾನ ಮಾಡಿ ನನ್ನನ್ನ ಹೃದಯದಲ್ಲಿ ಅಪರೋಕ್ಷೀಕರಿಸ್ಕೊಂಡು ಆ ಬಿಂಬರೂಪದ ಅನುಗ್ರಹದಿಂದಲೇ ನೀ ಮುಕ್ತನಾಗಬೇಕು ಹೊರತು ನಾನ್ ನಿನ್ನ ಮಗ ಆದ್ರಿಂದ ನಿನಗೆ ನಮ್ಮಪ್ಪ ಅಂತ ನಿನಗೆ ಯಾವ ಕ್ರೆಡಿಟ್ಸು ನಿನಗೆಲ್ಲೂ ಏನೂ ಸಿಗೋದಿಲ್ಲ ಅಂದಮೇಲೆ, ದೇವರು ಬಂದಾಗಲೇ ಏನು ಸಿಗದೆ ಇದ್ದ ಮೇಲೆ ಇನ್ನು ಯಾರೋ ಒಬ್ಬ ಸಾಮಾನ್ಯ ಜೀವ, ಅಂದ್ರೆ ಸಾಮಾನ್ಯ ಜೀವ ಅಂತಂದ್ರೆ ದೇವತೆಗಳ ಲೆಕ್ಕದಲ್ಲಿ ಯಾರೋ ಒಬ್ಬ ಉತ್ತಮ ಜೀವ ಆ ವಂಶದಲ್ಲಿ ಬಂದ ಕ್ಷಣಕ್ಕೆ ಇಡೀ ವಂಶ ಉದ್ಧಾರ ಆಗ್ಬಿಡುತ್ತೆ ಅಂತಂದ್ರೆ ಹೇಗಾಗತ್ತೆ? ಅವರವರ ಯೋಗ್ಯತೆಗೆ ಅನುಗುಣವಾಗಿಯೇ ದೇವರು ಫಲ ಕೊಡೋದು. ಮತ್ತೆ ಇದೆಲ್ಲ ಯಾಕೆ ಈ ಮಾತುಗಳೆಲ್ಲವೂ ಅಂತಂದ್ರೆ ಇದೊಂದು ರೀತಿ ಪ್ರರೋಚನ, ನಮ್ಮನ್ನ ಪ್ರಲೋಭನೆ ಮಾಡೋದು. ಇದನ್ನಿಟ್ಟುಕೊಂಡು ಅಟ್ಲೀಸ್ಟ್ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸುವಂತ ನಾವು ನಮ್ಮ ಬುದ್ಧಿಯನ್ನ ಸರಿ ಮಾಡ್ಕೊಳ್ಬೇಕು, ಮಕ್ಕಳನ್ನ ಧರ್ಮದ ಮಾರ್ಗದಲ್ಲಿ ಇಡಬೇಕು ಅನ್ನೋದಕ್ಕೆ ನಮ್ಗೆ ಇದೊಂದು ರೀತಿಯಾದಂತ ಪ್ರಲೋಭನೆ ಇದೆ. ಇದನ್ನಾರ ನೋಡಿ ಯಾರೋ ಒಬ್ಬ ಒಳ್ಳೆಯವನು ಹುಟ್ಬಿಟ್ಟ, ಅವನನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸ್ಬಿಟ್ರೆ ನಾವು ಉದ್ಧಾರ ಆಗ್ಬಿಡ್ತೀವಿ ಅನ್ನುವಂತೆ ನಾವು ಅಟ್ಲೀಸ್ಟ್ ಅದ್ರಲ್ಲಿ ಪ್ರವೃತ್ತರಾಗಲಿ, ಮಕ್ಕಳನ್ನ ಸನ್ಮಾರ್ಗದಲ್ಲಿ ಬೆಳೆಸೋದಕ್ಕೆ ಪ್ರವೃತ್ತರಾಗಲಿ ಅನ್ನೋದಕ್ಕೂ ಇದು ಒಂದು ಪ್ರಲೋಭನ ರೂಪವಾದಂತಹ ವಾಕ್ಯನೂ ಆಗುತ್ತೆ. ಇವೆಲ್ಲವನ್ನು ಹಾಗೆ ದೇವರು ಏನ್ ಬರಬೇಕೋ ಕೇಳ್ಕೊ ಅಂತ ಹೇಳಿದಂತೆ ಋತು ಚಕ್ರವರ್ತಿಗಳು ಅಂತಾರೆ, ಏನ್ ವರ ಬೇಕೋ ಕೇಳ್ಕೊ ಅಂದ್ರೆ ನಾ ಏನ್ ವರ ಕೇಳಿದ್ರು ಕೊಡ್ತೀಯ ನೀನು? ಕೊಡಲ್ಲ ನೀನು. ನಾನ್ ಲಕ್ಷ್ಮೀ ದೇವಿಗಿಂತ ಉತ್ತಮ ಭಕ್ತ ಆಗ್ಬೇಕು ಅಂತೀನಿ, ಮಾಡ್ತೀಯಾ? ಇಲ್ಲ. ಮತ್ತೇನವಾಗ ನನ್ನ ಯೋಗ್ಯತೆಗೆ ತಕ್ಕಂತೆ ನೀ ಫಲ ಕೊಡ್ತೀಯಾ ಅಂದ್ಮೇಲೆ ನೀ ವರ ಕೇಳು ಅನ್ನೋ ಮಾತಿಗೆ ಏನರ್ಥ? ಪ್ರಲೋಭನೆ ಅದು ಅಷ್ಟೇನೆ. ದೇವರನ್ನ ಪ್ರಸನ್ನೀಕರಿಸ್ಕೊಂಡ್ರೆ ನಮ್ಗೆ ಏನ್ ಬೇಕೋ ಕೊಡ್ತಾನೆ ಅಂತ ಆ ದೇವರನ್ನ ಪ್ರಸನ್ನೀಕರಿಸ್ಕೊಳ್ಳೋದ್ರಲ್ಲಿ ಉದ್ಯುಕ್ತರಾಗಲಿ ಅನ್ನೋದೇ ನಿನ್ನ ಮಾತು, ಜಗನ್ಮೋಹನ ಮಾತು ಅಂತಾನೆ ಋತು ಚಕ್ರವರ್ತಿಗಳು ಹೇಳಿದಂತೆ ಇದು ಅದೇ ತರಹದ ಮಾತು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ನಿನ್ನಂತಹ ಕುಲಪಾವನ ಹುಟ್ಟಿದ ಮೇಲೆ ಆ ಕುಲ ಉದ್ಧಾರ ಆಗ್ಬಿಡುತ್ತೆ ಅಂತ. ಮತ್ತೆ ಅವಾಗ ಹಿರಣ್ಯಕಶಿಪು ಅಂದಂತ ಮನಸ್ಸಿಗೆ ಹೋಗ್ಲೇಬಾರ್ದಾಗಿತ್ತು. ಹೇಗೆ ಹೋದ ಹಿರಣ್ಯಕಶಿಪು ಅಂದಂತ ಮನಸ್ಸಿಗೆ? ಕುಲಪಾವನ ಬಂದಿದಾನಲ್ಲ. ಪಾವನ ಶಬ್ದದ ಅರ್ಥ ಏನು? ಎಲ್ಲ ಪಾಪಗಳನ್ನ ಪರಿಹಾರ ಮಾಡುವವನು. ಹಿರಣ್ಯಕಶಿಪು ಪಾಪ ಅಷ್ಟು ಹೋಗ್ಬಿಡ್ಬೇಕಾಗಿತ್ತು, ಏನೂ ಆಗ್ಲಿಲ್ಲ, ಯಾವ ವ್ಯತ್ಯಾಸನೂ ಆಗ್ಲಿಲ್ಲ. ಬೇಡಪ್ಪ, ಹಿರಣ್ಯಕಶಿಪು ಅಯೋಗ್ಯ. ಪ್ರಹ್ಲಾದರಾಜರ ಅಭಿಪ್ರಾಯನು ಸಾತ್ವಿಕ ಜೀವನ ಉದ್ದೇಶದಲ್ಲೇ ಇತ್ತಲ್ವಾ? ಆ ಸಾತ್ವಿಕ ಜೀವನ ಉದ್ದೇಶದಲ್ಲೇ ಅವನು ಇನ್ನೊಂದು ಜನ್ಮನೇ ಬರಬಾರ್ದಾಗಿತ್ತು, ಅವನು ರಾವಣ ಹುಟ್ಲೇಬಾರ್ದಾಗಿತ್ತು. ಯಾಕೆ? ಪ್ರಹ್ಲಾದರಾಜ ಮಗನಾಗಿದ್ದಾನಂತ ಅವನು ಉದ್ಧಾರ ಆಗ್ಬಿಡ್ಬೇಕಾಗಿತ್ತು. ಯಾವುದು ಆಗೋದಿಲ್ಲ. ಅವನಿಗೆ 3 ಜನ್ಮ ಆಗ್ಬೇಕು ಅಂತಿದ್ರೆ ಅದು ಹಾಗೇ ಆಗತ್ತೆ. ಇದೆಲ್ಲವೂ ಏನರ್ಥ ಅಂತಂದ್ರೆ ಪ್ರಲೋಭನೆಯ ರೀತಿಯಲ್ಲಿ ಇರುವಂಥದ್ದು. ತಾತ್ಪರ್ಯ ಅಲ್ಲೇ ಇರಲ್ಲ, ಮುಖ್ಯ ತಾತ್ಪರ್ಯ ಬೇರೆ ಕಡೆ ಇರುತ್ತೆ. ಅದರಿಂದ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಸದ್ಧರ್ಮದಲ್ಲಿ ಇರುವಂತೆ ಬೆಳೆಸಬೇಕು ಅನ್ನೋದು ಮುಖ್ಯವಾದಂತಹ ಒಂದು ಉದ್ದೇಶ. ಮತ್ತೆ ದೇವರನ್ನ ಕೇಳ್ಕೊಳ್ಬೇಕಾದಾಗ್ಲೂ ಸಾತ್ವಿಕ ಪುತ್ರರನ್ನ ಕೊಡುವಂತ ಕೇಳ್ಕೊಳ್ಳುವಂತ ನಮ್ಮ ಪ್ರಚೋದನೆ, ಬುದ್ಧಿ ಪ್ರೇರಣೆ ಆಗಲಿ ಅನ್ನೋದಕ್ಕೋಸ್ಕರನು ಈ ರೀತಿಯಾದಂತಹದ್ದು ಇರುತ್ತೆ. ಮತ್ತೆ ದೇವರು ಇನ್ನೊಂದು ಹೇಳ್ತಾನೆ, ಬರೀ ನೀನೊಬ್ಬ ಅಲ್ಲ, ಯತ್ರ ಯತ್ರ ಚ ಮದ್ಭಕ್ತಾಃ ಪ್ರಶಾಂತ ಸಮದರ್ಶಿನಃ ಸಾಧವಃ ಸಮುದಾಚಾರಾಃ ತೇ ಪೂಯಂತೇಪಿ ಕೀಕಟಾಃ. ನೀನು ಅಂತಲ್ಲ, ಯತ್ರ ಯತ್ರ ಚ ಮದ್ಭಕ್ತಾಃ, ಎಲ್ಲೆಲ್ಲಿ ನನ್ನ ಭಕ್ತರು ಇರ್ತಾರೋ, ಸಮದರ್ಶಿನಃ ಜ್ಞಾನಿಗಳು ಎಲ್ಲೆಲ್ಲಿ ಇರ್ತಾರೋ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸಮುದಾಚಾರಾಃ, ಒಳ್ಳೆ ಆಚಾರವಂತರಾಗಿರ್ತಾರೋ ಅವರುಗಳು ಪೂಯಂತೇಪಿ ಕೀಕಟಾಃ. ಕೀಕಟ ಅಂತ ಒಂದು ದೇಶ, ನಮ್ಮ ಭಾರತದಲ್ಲೇ ಇರುವಂತಹ ದೇಶ. ಅಂಗ, ವಂಗ, ಕಳಿಂಗ, ಕೀಕಟ ಎಲ್ಲ ದೇಶಗಳು, ಇದೆಲ್ಲ ಅಗಮ್ಯ ಪ್ರದೇಶಗಳು. ನಾವು ಹೋಗ್ಬಾರ್ದು ಆ ಜಾಗಗಳಿಗೆ, ಅದು ನಿಷಿದ್ಧ ಜಾಗಗಳು. ಈ ಬೆಂಗಾಲು, ಅಂಗ ವಂಗ ಅಂದ್ರೆ ಬೆಂಗಾಲು, ಕಳಿಂಗ ಅಂತಂದ್ರೆ ವಿಶಾಖಪಟ್ಟಣ, ಈ ಜಾಗಗಳೆಲ್ಲ ಏನಿದೆಯಲ್ಲ ಈ ಜಾಗಗಳಿಗೆ ಹೋಗ್ಬಾರ್ದು. ಮತ್ತೆ ಹೋಗ್ಬಾರ್ದು ಅಂದ್ರೆ ಏನರ್ಥ ಅಂತಂದ್ರೆ ತೀರ್ಥಯಾತ್ರಾಗೋಸ್ಕರವಾಗಿ ಅಲ್ಲಿ ಹೋಗ್ಬೇಕಾದ್ರೆ ಹೋಗ್ಬಹುದು, ಅಲ್ಲೇ ವಾಸ ಮಾಡಬಾರ್ದು, ಆ ದೇಶದಲ್ಲಿ
ದೋಷ ಇದೆ, ಆ ದೇಶದಲ್ಲಿ ಇರೋದರಿಂದ ಪಾತಿಥ್ಯಗಳು ಬರುವಂತಹ ಜಾಗಗಳು, ಅದರಿಂದ ಅಲ್ಲಿ ವಾಸ ಮಾಡಬಾರದು ಅಂತ ನಿಯಮವನ್ನ ಹೇಳ್ತಾರೆ. ಇಲ್ಲಿ ಏನು ಹೇಳ್ತಿದ್ದಾರೆ ದೇವರು ಅಂದ್ರೆ, ಎಲ್ಲಿ ನನ್ನ ಭಕ್ತರು ಇರ್ತಾರೋ ಅವರು ಆ ದೇಶವನ್ನೇ ಪವಿತ್ರ ಮಾಡಿಬಿಡ್ತಾರೆ, ಆ ಕೀಕಟ ದೇಶವನ್ನೇ ಪವಿತ್ರ ಮಾಡಿಬಿಡ್ತಾರೆ ಅಂತ. ಮತ್ತೆ ಹಾಗಿದ್ರೆ ಧರ್ಮಶಾಸ್ತ್ರ ಎಲ್ಲ ಎಲ್ಲಿ ಹೋಗ್ಬೇಕು? ಆ ದೇಶಗಳು ಅಗಮ್ಯ ದೇಶಗಳು, ಅಲ್ಲಿಗೆ ಹೋಗ್ಬಾರ್ದು ಅಂತ ಹೇಳ್ತಾ ಇರೋ ಧರ್ಮಶಾಸ್ತ್ರಗಳು ಮತ್ತೆ ಏನ್ ಅರ್ಥ ಅದಕ್ಕಾಗಿದ್ರೆ ಅದು ಅಪ್ರಾಮಾಣಿಕನ? ಅದು ಪೂರ್ತಿ ದೇವರ ವಾಕ್ಯ ಮುಖ್ಯನಾ ಆ ವಾಕ್ಯ ಮುಖ್ಯನಾ? ಎರಡೂ ದೇವರದ್ದೇ ವಾಕ್ಯ. ಧರ್ಮ ವಾಕ್ಯಗಳು ದೇವರದ್ದೇ ವಾಕ್ಯಗಳು, ಆದ್ರಿಂದ ಧರ್ಮ ವಾಕ್ಯಕ್ಕೆ ಅನುಗುಣವಾಗಿ ನಡಿಬೇಕಾ ಅಥವಾ ಈ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡಿಬೇಕಾ? ಇನ್ನೂ ಒಂದು ಕೃಷ್ಣಾಮೃತ ಮಹಾರ್ಣವದಲ್ಲಿ ಶ್ರೀಮದಾಚಾರ್ಯ ಹೇಳ್ಬೇಕಾದ್ರೆ ಚಕ್ರಾಂಕೋ ಎತ್ರ ತಿಷ್ಠತೆ ಅಂತ ಒಂದು ವಾಕ್ಯ ಹೇಳ್ತಾರೆ. ಎಲ್ಲಿ ಚಕ್ರಾಂಕ ಇರುತ್ತೋ ಅಲ್ಲಿ 3 ಯೋಜನ ಆ ಜಾಗ ಶುದ್ಧ ಆಗಿಬಿಡುತ್ತೆ ಅಂತ, ಪವಿತ್ರ ಆಗಿಬಿಡುತ್ತೆ ಆ ಜಾಗ. ಮತ್ತೆ ಅವಾಗ ಯಾವ್ದು ಅಗಮ್ಯ ಪ್ರದೇಶನೇ ಇಲ್ಲ, ಎಲ್ಲ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಇದೇ ವಾದನೂ ಮಾಡ್ತಾ ಇದಾರೆ, ಆಚಾರ್ಯ ನಾವು ಹೋಗ್ಬೇಕಾದ್ರೆ ಸಾಲಿಗ್ರಾಮ ತಗೊಂಡು ಹೋಗ್ಬಿಟ್ವಿ ಫಾರಿನ್ಗೆ ಅಂತ. ತಗೊಂಡು ಹೋಗ್ಬಿಟ್ರೆ ಆಯ್ತಲ್ಲ, 3 ಯೋಜನ ಆ ಜಾಗ ಶುದ್ಧ ಆಗಿಬಿಡುತ್ತೆ. ನಾವು ಶಾಲಿಗ್ರಾಮ ತಗೊಂಡು ಹೋಗ್ಬಿಟ್ಟಿದ್ವಿ, ಅದರಿಂದ ಗಮ್ಯ ಆಗೋಯ್ತಲ್ಲ ಅಂತ. ಇದು ಅದಕ್ಕೆ ಅರ್ಥ ಅಲ್ಲ. ಎಲ್ಲಿ ವರ್ಣಾಶ್ರಮೋಚಿತವಾದಂತಹ ಕರ್ಮಗಳನ್ನ ಮಾಡೋದಕ್ಕೆ ಧರ್ಮಶಾಸ್ತ್ರ ಮೊದಲೇ ಅನುಮತಿ ಕೊಟ್ಟಿದೆ, ಆ ಅನುಮತಿ ಕೊಟ್ಟಿದ್ದಾಗಲೂ ಅಲ್ಲಿ ಕಿಂಚಿತ್ ಏನೋ ದೋಷ ಪ್ರಯುಕ್ತವಾಗಿ ಅಶೌಚಾದಿಗಳು ಬಂದರೆ, ನಾವಿಲ್ಲಿದ್ದೀವಿ, ಇಲ್ಲೇ ಪಕ್ಕದಲ್ಲಿ ಒಂದಷ್ಟು ಜನ ಇದ್ದಾರೆ, ಅವರಿರೋ ಜಾಗದಲ್ಲಿ ನಾವು ಇರಬಾರ್ದು. ಇವಾಗ ಏನ್ ಮಾಡಬೇಕು? ಇಲ್ಲೇ ಪಕ್ಕದಲ್ಲೇ ಇದ್ದಾರೆ ಅವರು ಇರೋ ಹತ್ರದಲ್ಲಿ ನಾವು ಇರಬಾರ್ದು. ಆ ತರಹದ ಪ್ರಸಂಗದಲ್ಲಿ ಸಾಲಿಗ್ರಾಮಾದಿಗಳು, ಜ್ಞಾನಿಗಳು, ಇವರುಗಳೆಲ್ಲ ಆ ದೇಶವನ್ನ ಶುದ್ಧ ಮಾಡ್ತಾರೆ. ಅದು ನಮಗೆ ವಾಸಕ್ಕೆ ಯೋಗ್ಯ ಆಗತ್ತೆ. ಅಲ್ಲಿ ವರ್ಣಾಶ್ರಮೋಚಿತವಾದಂತಹ ಕರ್ಮ ಮಾಡೋದ್ರಿಂದ ನಮಗೆ ಏನು ಪರಮಾತ್ಮ ವಿಶೇಷ ಅನುಗ್ರಹ ಸಿಗ್ಬೇಕೋ ಅದೆಲ್ಲವೂ ಸಿಗತ್ತೆ ಅನ್ನೋದಕ್ಕೆ ಅದನ್ನ ಯೋಜನೆ ಮಾಡ್ಕೊಳ್ಬೇಕೋ ಹೊರತು ಅಶುದ್ಧ ದೋಷನೇ ಹೋಗ್ಬಿಡತ್ತೆ, ಅಶುಚಿನೇ ಹೋಗ್ಬಿಡತ್ತೆ, ಯಾವುದು ಅಶುಚಿನೇ ಇರೋದಿಲ್ಲ ಅಂತ ಆ ರೀತಿಯಾಗಿ ಅರ್ಥ ಮಾಡ್ಕೊಳ್ಬಾರ್ದು. ಇವಾಗ ಇದರಲ್ಲಿ ದಹನಾದಿಗಳನ್ನ ಮಾಡಬೇಕಾದ್ರೆ ಆ ಜಾಗ ಅಗಮ್ಯ ದೇಶ, ಅಲ್ಲಿ ಕರ್ಮನೇ ಹುಟ್ಟೋದಿಲ್ಲ, ದೇಹ ದಹನ ಕರ್ಮನೂ ಹುಟ್ಟೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಅಲ್ಲಿಗೆ ಚಕ್ರಾಂಕ ತಗೊಂಡು ಹೋಗ್ಬೇಕು. ಆ ಕರ್ಮ ಆ ಜಾಗದಲ್ಲಿ ಹುಟ್ಟೋದಕ್ಕೋಸ್ಕರವಾಗಿ ಚಕ್ರಾಂಕ ತಗೊಂಡು ಹೋಗಿ ಆ ಕರ್ಮ ಅಲ್ಲಿ ಹುಟ್ಟತ್ತೆ ತಗೊಂಡು ಹೋಗೋದ್ರಿಂದ. ಹೀಗೆ ಧರ್ಮಶಾಸ್ತ್ರವನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ, ಪರಮಾತ್ಮನ ವಾಕ್ಯಗಳನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ಪ್ರಾಚೀನ ಸಂಪ್ರದಾಯಕ್ಕೆ ಅನುಗುಣವಾಗಿ ವಾಕ್ಯಗಳನ್ನ ಅರ್ಥ ಮಾಡಬೇಕು ಹೊರತು ಯಾವುದೋ ಒಂದು ವಾಕ್ಯ ಸಿಕ್ಬಿಟ್ಟಿದೆ ಅಂತ ಹಿಡ್ಕೊಂಡು ಸಂಪ್ರದಾಯವನ್ನ ಅಬದ್ಧ ಅಂತ ಹೇಳಿ ಸಂಪ್ರದಾಯವನ್ನ ಬಿಟ್ಟು ಅರ್ಥ ಮಾಡಕ್ ಹೋದ್ರೆ ಅನರ್ಥಗಳಾಗತ್ತೆ. ಸಂಪ್ರದಾಯ ಅನ್ನೋದು ಮುಖ್ಯ ಪ್ರಮಾಣ. ಅದಕ್ಕೆ ಬಾಧ ಬರದೇ ಇರುವಂತೆ, ಅದಕ್ಕೆ ವಿರೋಧ ಬರದೇ ಇರುವಂತೆ ವಾಕ್ಯಗಳನ್ನ ಯೋಜನಾ ಮಾಡ್ಕೊಳ್ಬೇಕು. ಇವತ್ತು ನಡೀತಿರೋ ಗಲಾಟೆನೇ ಇದು. ಅದಕ್ಕೋಸ್ಕರ ಈ ವಿಷಯ ಬಂತು, ಪ್ರಸಕ್ತವಾಗಿ ಬಂದ್ಬಿಡುತ್ತೆ ಅಷ್ಟೇ. ಸಂಪ್ರದಾಯವನ್ನ ಬಿಟ್ಟು ಬಿಡೋದು, ಹೊಸದಾಗಿ ಹೊಸ ಒಂದು ಪಂಥ ಶುರು ಮಾಡ್ಕೊಂಡು ಹೋಗ್ಬಿಡೋದು, ಎಲ್ಲದರಲ್ಲೂ ಹೊಸ ಪಂಥ ಶುರು ಮಾಡ್ಬಿಡೋದು. ಯಾಕೆ? ಪ್ರಮಾಣ ಇದೆ. ಯಾಕೆ? ಮುಂಚಿನವ್ರಿಗೆ ಪ್ರಮಾಣ ಗೊತ್ತಿಲ್ವಾ? ಅವ್ರು ಆ ಧರ್ಮಶಾಸ್ತ್ರ ನೋಡಿಲ್ವಾ? ಎಲ್ಲರೂ ಹೇಳೋದೇನು ಅಂತಂದ್ರೆ ಮುಂಚಿನವ್ರಿಗೆ ಗೊತ್ತಿರಲಿಲ್ಲ. ಅಂದ್ರೆ ನಮಗಿನ್ನ ಅಜ್ಞಾನಿಗಳು ನಮ್ಮ ಪೂರ್ವಜರುಗಳು. ನಾವು ತುಂಬಾ ಬುದ್ಧಿವಂತರು, ನಾವು ತುಂಬಾ ವಿಮರ್ಶೆ ಮಾಡ್ತಾ ಇದೀವಿ, ನಾವು ತುಂಬಾ ಹುಡುಕ್ತಾ ಇದೀವಿ, ಅವ್ರುಗಳಿಗೆ ಏನು ಗೊತ್ತೇ ಇರಲಿಲ್ಲ ಅಂತ. ಎಲ್ಲ ಗೊತ್ತಿದ್ದು ಹೇಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕೋ ಅರ್ಥ ಮಾಡಿಕೊಂಡೇ ಪರಂಪರೆ ಪದ್ಧತಿಗಳನ್ನ ಮಾಡಿಕೊಂಡು ಬಂದಿರೋದು. ಅದಕ್ಕೆ ಶಿಷ್ಟಾಚಾರ ಪರಂಪರಾ ಅನುಮಿತ ಅಂತ ಕರೀತಾರೆ. ಶಿಷ್ಟಾಚಾರ ಪರಂಪರಾ ಅನ್ನೋದು ದೊಡ್ಡ ಪ್ರಮಾಣ. ಅದು ಆ ಪ್ರಮಾಣದಲ್ಲಿ ಬಂದಾಗ ಅಗಮ್ಯ ದೇಶಗಳು ಅಂದ್ರೆ ಅದು ಅಗಮ್ಯ ದೇಶಗಳೇ. ಅಲ್ಲಿ ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು. ನಾವು ಹಿಂಗ್ ಮಾಡ್ಕೊಂಡು ಹೋಗ್ಬಿಡ್ತೀವಿ, ನಾವು ಹಂಗ್ ಹೋಗ್ಬಿಡ್ತೀವಿ. ಅಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾ ಇರ್ತಾರೆ 15 ದಿವಸ ವಾಸ ಮಾಡಿದ್ರೆ ಪಾತಿಥ್ಯ ಬರುತ್ತೆ ಅಂತ. ನಾ 14 ದಿವಸ ಹೋಗಿ ಬಂದ್ಬಿಡ್ತೀನಿ ಅಂದ್ರೆ 15 ದಿವಸ ಇದ್ರೆ ತಾನೇ ದೋಷ ಬರುತ್ತೆ. ನಾ 14 ದಿವಸ ಹೋಗಿ ಬಂದ್ಬಿಡ್ತೀನಿ. ಈ ತರ ಧರ್ಮಶಾಸ್ತ್ರಕ್ಕೆ ಯಾವುದು ಶಾರ್ಟ್ ಕಟ್ಗಳಿಲ್ಲ. ಅಂದ್ರೆ
15 ದಿವಸ ವಾಸ ಮಾಡಿದರೇನೆ ಪಾತಿತ್ಯ ಬಂದು ಬಿಡತ್ತೆ, ಕಿಮುತ ದೀರ್ಘವಾಸ ಅಂತ ಅಲ್ಲಿ ಕೈಮುತ್ತಿ ನ್ಯಾಯಕ್ಕೋಸ್ಕರವಾಗಿ ಹೇಳ್ತಾ ಇರೋದು. ಒಂದು ಪಕ್ಷ ವಾಸ ಮಾಡಿದರೇನೇನೆ ದೋಷ ಬರುತ್ತೆ ಅಂತಂದ್ರೆ 2-3 ತಿಂಗಳು 1 ವರ್ಷ ಇತ್ಯಾದಿಗಳೆಲ್ಲ ಇದ್ರೆ ಇನ್ನು ಮಹಾಪಾತಿತ್ಯ ಬರುತ್ತೆ ಅನ್ನೋದಕ್ಕೋಸ್ಕರ ಆ ಮಾತುಗಳನ್ನ ಆಡ್ತಿರ್ತಾರೆ. ಅದರಿಂದ ಆ ವಾಕ್ಯಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ನಮ್ಮ ಪೂರ್ವಜರು ಹಾಕೊಟ್ಟ ಮಾರ್ಗದಲ್ಲಿ ಅರ್ಥ ಮಾಡ್ಕೊಳ್ಬೇಕು ಹೊರತು ನಾವೇ ಸ್ವಂತ ಯೋಚನೆ ಮಾಡಬಾರ್ದು. ಇಲ್ಲೂ ಅಷ್ಟೇನೆ, ಕುಲಪಾವನರಾಗ್ತಾರೆ ಜ್ಞಾನಿಗಳಿದ್ರೆ ಆ ಕೀಕಟ ದೇಶವನ್ನೇ ಶುದ್ಧಿ ಮಾಡಿಬಿಡ್ತಾರೆ ಅಂತ ಪರಮಾತ್ಮನ ವಾಕ್ಯಗಳನ್ನ ಯಥಾವತ್ತಾಗಿ ಹಾಗೆ ತಗೊಳ್ಬಾರ್ದು. ಅದರಲ್ಲಿ ತಾತ್ಪರ್ಯ ಬೇರೆ ಕಡೆ ಇರುತ್ತೆ. ಅಂದ್ರೆ ಅವರ ಸಾಮರ್ಥ್ಯ ಎಷ್ಟಿರುತ್ತೆ ಅಂತಂದ್ರೆ ಇಡೀ ಒಂದು ಪ್ರದೇಶವನ್ನ ಶುದ್ಧವನ್ನಾಗಿ ಮಾಡುವ ಸಾಮರ್ಥ್ಯ ಅವರಲ್ಲಿ ಇರುತ್ತೆ ಜ್ಞಾನಿಗಳಲ್ಲಿ ಅನ್ನೋದು ಅರ್ಥನೋ ಹೊರತು ಅವರು ಮಾಡ್ತಾರೆ ಅಂತ ಅರ್ಥ ಅಲ್ಲ. ಹಾಗಿದ್ರೆ ಯಾವ ಒಂದು ಈ ಕೀಕಟ ದೇಶದಲ್ಲಿ ಒಬ್ಬ ಜ್ಞಾನಿ ಹೋಗ್ಬಿಟ್ಟೆ, ಈ ಪ್ರಹ್ಲಾದ ರಾಜ ಕರ್ಕೊಂಡು ಕೀಕಟ ದೇಶದಲ್ಲಿ ಕೂಡಿಸ್ಬಿಟ್ಟೆ, ಇಡೀ ಭಾರತ ಆಳದವರಲ್ವಾ, ಇಡೀ ಭೂಮಂಡಲನೇ ಆಳದವರು ಆಲ್ಮೋಸ್ಟ್ ಪ್ರಹ್ಲಾದ ರಾಜರು. ಯಾರು ಇರ್ಲೇ ಇರ್ಲಿಲ್ವಾ? ದೈತ್ಯರು, ಅಯೋಗ್ಯರು, ತಮಯೋಗ್ಯರು ಯಾರು ಇರ್ಲೇ ಇರ್ಲಿಲ್ವಾ? ಯಾರು ನರಕಕ್ಕೆ ಹೋಗ್ಲೇ ಇಲ್ವಾ? ಅನ್ನ ತಮಸ್ಗೆ ಹೋಗ್ಲೇ ಇಲ್ವಾ ಯಾರುನು? ಮತ್ತೆ ಪರಮಾತ್ಮನ ಬಗ್ಗೆ ಸುಳ್ಳಾಗೋಯ್ತಲ್ಲ. ಹೀಗೆ ಅರ್ಥ ಮಾಡ್ಕೊಳ್ಬೇಕು ಅದನ್ನ. ಇದೆಲ್ಲವೂ ಹಾಗೇ ತಾತ್ಪರ್ಯವನ್ನ ತಗೊಳ್ಬಾರ್ದು. ಇದರ ತಾತ್ಪರ್ಯ ಅನ್ಯತ್ರ ಇರುತ್ತೆ. ಇದನ್ನ ಅರ್ಥವಾದ ಅಂತ ಕರೆಯೋದು. ಅಪ್ರಾಮಾಣ್ಯ ಅಂತ ಅರ್ಥ ಅಲ್ಲ, ತಾತ್ಪರ್ಯ ಬೇರೆ ಕಡೆ ಇರುತ್ತೆ ಅಂತ ಅರ್ಥ ಇವುಗಳದ್ದು. ಸರ್ವಾತ್ಮನ ನ ಹಿಂಸಂತಿ ಭೂತಗ್ರಾಮೇಶು ಕಿಂಚನ ಉಚ್ಚಾವಚೇಶು ದೈತ್ಯೇಂದ್ರ ಮದ್ಭಾವೇನ ಗತ ಸ್ಪೃಹಾ. ಸರ್ವಾತ್ಮನ ನ ಹಿಂಸಂತಿ. ಜ್ಞಾನಿಗಳು ಹೇಗಿರ್ತಾರೆ ಅಂದ್ರೆ ಯಾರೊಬ್ಬರನ್ನು ಕಾಯ ವಾಚ ಮನಸ್ಸನ್ನು ಕೂಡ ಹಿಂಸೆ ಮಾಡಬೇಕು ಅಂತ ಆಲೋಚನೆ ಮಾಡೋದಿಲ್ಲ. ಅಂಥ ಒಂದು ಜ್ಞಾನಿಗಳ ಸ್ವಭಾವ. ಅಂಥವರು ಇರುವ ಜಾಗಗಳು ಅದು ಅತ್ಯಂತ ಶ್ರೇಷ್ಠವಾದ ಜಾಗ ಆಗತ್ತೆ. ಭವಂತಿ ಪುರುಷಾಲೋಕೆ ಮದ್ಭಕ್ತ ಮಾಮನುವ್ರತಾ ಭವಾನ್ಮೇ ಖಲು ಭಕ್ತಾನಾಂ ಸರ್ವೇಷಾಂ ಪ್ರತಿರೂಪ ದೃಕ್. ನೀನೇ ನನ್ನ ಎಲ್ಲ ಭಕ್ತರಲ್ಲಿ ನೀನೇ ಅಗ್ರಗಣ್ಯ, ಎಲ್ಲರೂ ನಿನ್ನನ್ನೇ ಅನುಸರಿಸಲಿ. ಇಲ್ಲೂ ದೇವರು ಅದೇ ತರ ಮಾತಾಡಿದ್ದಾರೆ. ಇದನ್ನ ಹೀಗೆ ಅರ್ಥ ಮಾಡ್ಕೊಂಡ್ರೆ ಏನರ್ಥ? ಇದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯ ಕೊಟ್ಬಿಟ್ರು. ಏನ್ ತಾತ್ಪರ್ಯ ಇಲ್ಲಿ ಅಂತಂದ್ರೆ ತತ್ವಾಭಿಮಾನಿಗಳನ್ನ ಬಿಟ್ಟು ನಾರದರನ್ನ ಬಿಟ್ಟು ಉಳಿದ ದೇವತೆಗಳು ಅಂದ್ರೆ ಪ್ರಹ್ಲಾದ ರಾಜರಿಗಿನ್ನ ಕಮ್ಮಿ ಇರೋ ದೇವತೆಗಳು ಅಂತ ಅರ್ಥ. ಅವರಿಗೆ ಎಲ್ಲರಿಗೂ ನೀನೇ ಅಗ್ರಗಣ್ಯ, ನಿನ್ನನ್ನ ಮುಖಾಂತರವಾಗಿ ನಿನ್ನನ್ನ ಮುಂದಿಟ್ಕೊಂಡು ಅವರು ನನ್ನ ಆರಾಧನೆಯನ್ನು ಮಾಡ್ಲಿ, ನನ್ನನ್ನ ಚಿಂತನೆ ಮಾಡ್ಲಿ ಅಂತ ದೇವರ ಅನುಗ್ರಹ ಮಾಡ್ತಾ ಇರೋದು. ಅಂದ್ರೆ ಏನಾಯ್ತು? ದೇವರ ವಾಕ್ಯಕ್ಕೆ ಅರ್ಥಾಂತರ ಮಾಡ್ಬೇಕಾಯ್ತಾ? ಯಾಕೆ? ಪ್ರಮಾಣಾಂತರ ವಿರೋಧ ತಾನೇ ಇದಕ್ಕೆ ಕಾರಣ. ಅರ್ಥಾಂತರ ಮಾಡ್ಲಿಕ್ಕೆ ಬೇರೆ ಪ್ರಮಾಣಗಳ ವಿರೋಧ, ತಾರತಮ್ಯಕ್ಕೆ ವಿರೋಧ ಬರ್ತಾ ಇದೆ. ಹಾಗೆ ಹಿಂದಿನ ವಾಕ್ಯಗಳಿಗೂ ಅಷ್ಟೇನೆ ಪ್ರಮಾಣಾಂತರ ವಿರೋಧ ಇದ್ದಾಗ ವಾಕ್ಯಗಳನ್ನ ಅನ್ಯಾರ್ಥ ಮಾಡಬೇಕು, ಬೇರೆ ಅರ್ಥ ಮಾಡಿಕೊಂಡು ಅದನ್ನ ನಾವು ತಿಳ್ಕೊಳ್ಬೇಕು. ಆದ್ರಿಂದ ಪರಮಾತ್ಮ ಇಷ್ಟು ಹೇಳ್ತಾನೆ, ಕುರುತೆ ಪ್ರೇತ ಕಾರ್ಯಾಣಿ ಪಿತು ಪೂತಸ್ಯ ಸರ್ವಶಃ. ನಿಮ್ಮಪ್ಪನಿಗೆ ಎಲ್ಲ ಔದ್ವದೇಹಿಕ ಕ್ರಿಯಾ ಏನೇನ್ ಮಾಡ್ಬೇಕೋ ಎಲ್ಲವನ್ನ ಮಾಡು ಅಂತ. ಯಾಕೆ ದೇವರಿಗೆ ಆದೇಶ ಮಾಡಿದ? ಏನಿದ್ರು ಪ್ರಹ್ಲಾದ ರಾಜರಿಗಂತೂ ಒಳ್ಳೆ ಪಿತೃಭಕ್ತಿ ಇತ್ತು. ನಮ್ಮಪ್ಪ ಉದ್ಧಾರ ಆಗ್ಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಅಂದ್ಮೇಲೆ ಅವ್ರು ಏನಿದ್ರು ಮಾಡೇ ಮಾಡ್ತಿದ್ರಲ್ವಾ. ದೇವ್ರು ಯಾಕೆ ಆದೇಶ ಮಾಡಿದ ಅಂದ್ರೆ ಪತಿತನಿಗೆ ಯಾವ ಕರ್ಮವನ್ನು ಮಾಡಬಾರದು ಅಂತ ಒಂದು ಧರ್ಮಶಾಸ್ತ್ರ ಇದೆ. ಯಾರು ಪತಿತನಾಗಿರ್ತಾನಲ್ಲ ಅವನಿಗೆ ಯಾವುದು ಕರ್ಮ ಇಲ್ಲ. ನ ಅಗ್ನಿ ನ ಮಂತ್ರ, ಅವನಿಗೆ ಯಾವುದು ಸಂಸ್ಕಾರ ಇಲ್ಲ. ಅವನಿಗೆ ಇಷ್ಟಾಗಿ ಏನು ಅಂತಂದ್ರೆ ಅವನಿಗೆ ಒಂದು ತೊಟ್ಟು ನೀರು ಬಿಡಬಾರದಂತೆ. ಭೀಮಸೇನ ದೇವರು ಅದಕ್ಕೆ ಗಲಾಟೆ ಮಾಡ್ತಾರೆ. ಧರ್ಮರಾಜ ಬರ್ತಾನೆ, ನನಗೆ ದುಡ್ಡು ಕೊಡು ಅಂತಾರೆ. ಯಾಕೆ? ಧೃತರಾಷ್ಟ್ರ ಯಾತ್ರೆಗೆ ಹೋಗ್ತಾ ಇದ್ದಾನೆ ಅಂದ್ರೆ ಅವ್ನು ಹೊರಡ್ತಾ ಇದ್ದಾನೆ ಮನೆ ಬಿಟ್ಟು ವಾನಪ್ರಸ್ಥಾಶ್ರಮಕ್ಕೆ. ಅವನು ತೀರ್ಥಯಾತ್ರೆಗಳಿಗೆಲ್ಲ ಹೋಗ್ತಾನೆ. ದುರ್ಯೋಧನಕ್ಕೆ ಶ್ರಾದ್ದ ಮಾಡಬೇಕು, ಅವನಿಗೊಂದು ಸ್ವಲ್ಪ ದುಡ್ಡು ಕೊಡಬೇಕು, ದುಡ್ಡು ಕೊಡು ಅಂತಾರೆ. ಭೀಮಸೇನ ದೇವರು ತಾನೇ ಇದು ಫೈನಾನ್ಸ್ ಮಿನಿಸ್ಟರ್ ಪೂರ್ತಿ, ಅವರೇ ಫುಲ್ ಅರ್ಥ ವ್ಯವಸ್ಥೆ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ರು. ಆದ್ರಿಂದ ಭೀಮಸೇನ ದೇವರ ಹತ್ರ ಒಂದು ಕೇಳ್ತಾರೆ, ದುಡ್ಡು ಕೊಡು ಅಂತ. ಕೊಡೋದಿಲ್ಲ ಅಂತ. ಕೊಡಲ್ಲ, ದುಡ್ಡು ಕೊಡಲ್ಲ. ಧೃತರಾಷ್ಟ್ರನ್ ಬೇಕಾದ್ರೆ ಕೊಡ್ತೀನಿ, ಶ್ರಾದ್ದ ಮಾಡಕ್ ಕೊಡಲ್ಲ. ಇಲ್ಲ, ನನ್ ದುಡ್ಡು ಕೊಡು, ನನ್ ಪರ್ಸನಲ್, ನಂದು ಸ್ಯಾಲ್ರಿ ಅಂತ ನಂದೇನಿರುತ್ತಲ್ಲ, ರಾಜ ಬೊಕ್ಕಸದಲ್ಲಿ ನನ್ನ ಭಾಗ ಅಂತ ಏನಿರುತ್ತಲ್ಲ ಅದನ್ನ ತೆಕ್ಕೊಂಡು ನಾ ಕೊಡ್ತೀನಿ ಅದನ್ನ ಧೃತರಾಷ್ಟ್ರನಿಗೆ. ಅದು ಕೊಡೋದು. ನಾನೂ ಕೊಡೋದಿಲ್ಲ, ನಿನಗೂ ಕೊಡಕ್ಕೆ ಬಿಡೋದಿಲ್ಲ. ಯಾಕೆ ಅಂದ್ರೆ
ಅವೈಷ್ಣವನಿಗೆ ಪತಿತನಿಗೆ ಒಂದು ಎಳ್ಳು ಒಂದು ಬಿಂದು ನೀರು ಕೂಡ ಬಿಡಕೂಡ್ದು, ಕೊಡಕ್ ಬಿಡಲ್ಲ ನಾನು ಅಂತಾರೆ ಭೀಮಸೇನ ದೇವರು. ಆಮೇಲೆ ಕೊನೆ ಗಲಾಟೆ ಮಾಡಿ ಅದ್ ಮಾಡಿ ಇದು ಮಾಡಿ ತಮ್ಮ ಹತ್ರ ಇರೋ ಯಾವುದೋ ತಮ್ಮ ಸೇವಿಂಗ್ಸ್ ತಾವು ಸಪರೇಟ್ ಆಗಿ ಇಟ್ಕೊಂಡಿರ್ತಾರಲ್ಲ ಆ ದುಡ್ಡು ತಗೊಂಡೋಗಿ ಕೊಟ್ಟು ತಾವು ಮಾಡಿ ಎಲ್ಲ ಮಾಡಿದ್ರು. ಭೀಮಸೇನ ದೇವರು ಮಾತ್ರ ಒಂದು ಸತಿನೂ ಒಬ್ಬರಿಗೂ ತರ್ಪಣ ಕೊಡ್ಲಿಲ್ಲ. ಯಾಕೆ ಅಂದ್ರೆ ಅವೈಷ್ಣವನಿಗೆ ಪತಿತನಿಗೆ ತರ್ಪಣ ಇಲ್ಲ. ಅದಕ್ಕೆ ದೇವರು ಹೇಳ್ತಾನೆ, ಇಲ್ಲಿ ಜೀವದ್ವಯ ವೇಷ ಇದ್ದ ಪ್ರಯುಕ್ತವಾಗಿ ಸಾತ್ವಿಕ ಜೀವನನ್ನ ಉದ್ದೇಶಿಸಿಕೊಂಡು ನೀನು ಪಿತೃ ಕಾರ್ಯಗಳನ್ನ ಮಾಡು ಅಂತ ದೇವರು ಧರ್ಮಶಾಸ್ತ್ರ, ಯಾಕಂದ್ರೆ ಧರ್ಮಶಾಸ್ತ್ರ ಪತಿತನಿಗೆ ಮಾಡುವಂತಿಲ್ಲ ಅಂತ ಹೇಳ್ತಾ ಇದೆ. ಆದ್ರಿಂದ ಅದನ್ನ ಬಾಧಿಸಿ ದೇವರು ಆದೇಶ ಮಾಡ್ತಾನೆ, ಇಲ್ಲ ನೀ ಮಾಡು ಪಿತೃ ಕಾರ್ಯವನ್ನ, ಅವನಿಗೆ ತರ್ಪಣಾದಿಗಳನ್ನ ಕೊಡು ಅಂತ ದೇವರು ಹೇಳ್ತಾನೆ. ಯಾಕೆ ಅಂದ್ರೆ ಒಂದು ಕಾರಣ ಕೊಡ್ತಾನೆ. ಮದಂಗ ಸ್ಪರ್ಶನೇನ ಅಂಗ ಲೋಕಾನ್ಯಾಸತಿ ಸುಪ್ರಜಾಹ. ಅವನು ನನ್ನ ಅಂಗ ಸಂಗ ಮಾಡಿದಾನೆ, ಸಾಯ್ಬೇಕಾದ್ರೆ ನನ್ನನ್ನು ಸ್ಪರ್ಶ ಮಾಡಿ ಸತ್ತಿದ್ದಾನೆ. ಅವನು ನನ್ನ ಈ ಕ್ಷಣೆಗೆ ಪಾತ್ರನಾಗಿದ್ದಾನೆ. ಆದ್ರಿಂದ ಅವನು ಪೂತನಾಗಿ ಬಿಟ್ಟ, ಅವನು ಶುದ್ಧನಾಗಿ ಬಿಟ್ಟ. ಆದ್ರಿಂದ ಅವನಿಗೆ ನೀವು ಪಿತೃ ಕಾರ್ಯ ಮಾಡಬೇಕು, ಅವನಲ್ಲಿ ಏನೂ ದೋಷ ಇಲ್ಲ ಅಂತ ಶ್ರೀಮದಾಚಾರ್ಯ ಟಕ್ ಅಂತ ಬಂದ್ರು. ಈ ಪ್ರಸಂಗ ಬಂದ್ರೆ ಬರ್ತಾರೆ, ಟಕ್ಕಂತ ಬರ್ತಾರೆ ಅವರು. ಹಾಗಿದ್ರೆ ಪರಮಾತ್ಮನ ಅಂಗಸಂಗದಿಂದ ಸತ್ತವರೆಲ್ಲರೂ ಪೂತರಾಗಿದ್ದೇ ಆಗಿದ್ದಿದ್ರೆ ಕೇಶಿ, ಅರಿಷ್ಟಾಸುರ, ಕಾಲನೇಮಿ ಇವರುಗಳೆಲ್ಲ ಸತ್ರಲ್ಲ, ಇವರೆಲ್ಲರೂ ಹಾಗಿದ್ರೆ ವೈಕುಂಠ ಲೋಕಕ್ಕೆ ಹೋದ್ರ? ಎಲ್ಲರೂ ದೇವರ ಅಂಗಸಂಗ ಆಗಿದೆಯಲ್ಲ. ಕೈ ತಾಕಿದೆಯಾ ಇಲ್ವಾ? ದೇವರು ಹೊಡೆದ ಅಂದ್ರೆ, ಗುದ್ದದ ಅಂದ್ರೆ ಕೈ ಸಂಘ ಆಯ್ತಲ್ಲ, ಮತ್ತೆ ದೇವರ ಅಂಗಸಂಗ ಆಯ್ತಲ್ಲಪ್ಪ. ಯಾರ್ಯಾರು ಸತ್ತಿದಾರೋ ಎಲ್ಲರೂ ದೇವರ ಕೈಯೋ ಕಾಲೋ ಯಾವುದೋ ಒಂದು ತಾಕೊಂಡೇ ಸತ್ತಿರೋದು. ಅಂದಮೇಲೆ ಇವರು ಮಾತ್ರ ಯಾತಕ್ಕೆ ಪೂತರಾಗ್ತಾರೆ? ಒಂದು ದೃಷ್ಟಾಂತನೂ ತಗೊಳ್ತಾರೆ. ಮಧುಕೈಟವರು ಹತರಾದರು. ಯಾರಿಂದ? ಹೈಗ್ರೀವ ದೇವರಿಂದ. ದೇವರ ತೊಡೆ ಮೇಲೆ ಸತ್ರು. ದೇವರು ಹಿಡ್ಕೊಂಡು ಅವನ್ನ ಹಿಂಡು ಬಿಟ್ಟ, ಹಿಂಗೆ ಹಾಕೊಂಡು ಮಧುಕೈಟವರನ್ನು ಹಿಂಗೆ ಹಿಂಡು ಬಿಟ್ಟ. ಆ ಮಧುವನ್ನ ಹಿಂಡಿದಾಗ ಬಿದ್ದ ಪದಾರ್ಥದಿಂದ ಆಗಿದ್ದರಿಂದನೇ ಇದಕ್ಕೆ ಮೇದಿನಿ ಅಂತ ಹೆಸರು ಬಂದಿರೋದು. ಭೂಮಿಗೆ ಯಾಕೆ ಮೇದಿನಿ ಅಂತ ಕರೀತಾರೆ ಅಂದ್ರೆ ಅವನನ್ನು ಹಾಕೊಂಡು ಹಿಂಡಿದಾಗ ಆ ಬಿದ್ದ ರಸ ಏನಿತ್ತು, ಆ ಶರೀರದ ರಸ, ಅದೆಲ್ಲದರಿಂದನೇ ಈ ಭೂಮಿ ನಿರ್ಮಾಣ ಆಯಿತು. ಆದ್ರಿಂದ ಇದಕ್ಕೆ ಮೇದಿನಿ ಅಂತ ಹೆಸರು. ಆ ಹಿಂಡಿದಾಗ ದೇವರ ಸ್ಪರ್ಶ ಆಯ್ತಲ್ಲ ಮಧುಕೈಟವರಿಗೆ, ಮತ್ತೆ ಅವ್ರು ಯಾಕೆ ಹೋಗ್ಲಿಲ್ಲ ಅಂತ ಅಂದ್ರೆ ಅಲ್ಲಿ ಕಂಡೀಷನ್ ಸಪ್ಲೈ ಅಂತಾರೆ. ಭಕ್ತಿ ಇತ್ತು ಯಾರಲ್ಲಿ? ಈ ಹಿರಣ್ಯಕಶಿಪುವಿನಲ್ಲಿ. ಅದೇ ತರ ಶಿಶುಪಾಲನಲ್ಲಿ ಅಂತ ಅಂತಾರೆ. ಶಿಶುಪಾಲನಲ್ಲಿ ಭಕ್ತಿ ಇತ್ತು, ಆದ್ದರಿಂದ ಅಂಗಸಂಗದಿಂದ ಆ ಭಕ್ತ ಜೀವ ಪುನೀತನಾಗಿ ಅವನು ಸದ್ಗತಿಯನ್ನ ಹೊಂದಿದಾನೆ ಅಂತ ಅರ್ಥ ಮಾಡ್ಕೋಬೇಕು ಹೊರತು ಕೇವಲ ದೇವರ ಅಂಗಸಂಗದಿಂದ ಮೋಕ್ಷ ಅನ್ನೋದು ಇಲ್ಲ. ಜ್ಞಾನ ಇಲ್ಲದೆ, ಜ್ಞಾನದ ಭಕ್ತಿ ಬರಬೇಕು, ಜ್ಞಾನ ಇರಲೇಬೇಕು. ಜ್ಞಾನ ಇಲ್ಲದೆ ಪರಮಾತ್ಮನ ಅಂಗಸಂಗದಿಂದ ಏನೂ ಆಗೋದಿಲ್ಲ. ಯಾಕೆ ಅಂದ್ರೆ ಸರ್ವ ಪದಾರ್ಥಗಳಲ್ಲೂ ಪರಮಾತ್ಮ ಇದ್ದಾನೆ. ಯಾವ ಪದಾರ್ಥ ತಾಕಿದ್ರೂ ಅದು ಪರಮಾತ್ಮನ ಸ್ಪರ್ಶ ಆಗೇ ಆಗತ್ತೆ. ಹಾಗಿದ್ರೆ ಯಾರೂ ದೋಷಿಗಳೇ ಇರಬಾರದು. ಅದಕ್ಕೆ ಏನ್ ಅರ್ಥ ಮಾಡ್ಕೋಬೇಕು? ಭಕ್ತಿ ಸದ್ಭಾವೇ ಅಂತ ಶ್ರೀಮದಾಚಾರ್ಯ ಬರೀತಾರಲ್ಲಿ ನಿರ್ಣಯವನ್ನ. ಅವರಲ್ಲಿ ಭಕ್ತಿ ಇತ್ತು. ಯಾರಲ್ಲಿ? ಹಿರಣ್ಯಕಶಿಪುವಿನಲ್ಲಿ ಭಕ್ತನಾಗಿದ್ದರಿಂದ ಅವನು ಪರಮಾತ್ಮನ ಅಂಗಸಂಗದಿಂದ ಭಕ್ತರಾದಾಗ ಏನಾಯಿತು? ಒಂದೇ ಶರೀರದಿಂದ ಕರ್ಮ ನಡೀತಾ ಇದೆ. ಆ ಶರೀರದಲ್ಲಿ ಈ ಜೀವನಿಗೆ ಅಭಿಮಾನ ಇಲ್ಲ. ಅಭಿಮಾನ ಇಲ್ಲದೆ ಇದ್ರೂ ದೇಹ ಪ್ರಯುಕ್ತವಾಗಿ ಏನಾದರೂ ದೋಷಗಳು ಅಂಟ್ಕೊಂಡು ಬಿಟ್ಟಿರುತ್ತೆ. ಅದು ನನ್ನ ಭಕ್ತಿಯಿಂದ, ನನ್ನ ಅಂಗಸಂಗದಿಂದ, ನನ್ನ ಈ ಕ್ಷಣದಿಂದ ಆ ಪಾಪಗಳು ಹೋಗಿದೆ, ಅವನು ಶುದ್ಧನಾಗಿದ್ದಾನಾದ್ರಿಂದ ಕರ್ಮ ಮಾಡು ಅಂತ ಪರಮಾತ್ಮ ಆದೇಶ ಮಾಡ್ತಾನೆ. ಪಿತೃಂಚ ಸ್ಥಾನಮಾತಿಷ್ಠ ಯಥೋಕ್ತಂ ಬ್ರಹ್ಮವಾದಿವಿ ಮಯ್ಯ ವೇಶ್ಯ ಮನಸ್ತಾದ ಕುರು ಕರ್ಮಾಣಿ ಮತ್ಪರಃ. ನಿಮ್ಮ ಅಪ್ಪನ ಸ್ಥಾನದಲ್ಲಿ ಕೂತ್ಕೋ, ನನ್ನ ಪರವಾದಂತಹ ಕರ್ಮಗಳನ್ನು ಮಾಡು, ಯಜ್ಞಗಳನ್ನು ಮಾಡು, ಎಲ್ಲ ನನ್ನ ಪರರಾದಂತಹ ಸಾತ್ವಿಕರುಗಳನ್ನೆಲ್ಲ ರಕ್ಷಣೆ ಮಾಡು ಅಂತೆಲ್ಲ ಪರಮಾತ್ಮ ಆದೇಶ ಮಾಡಿದ. ಇಷ್ಟು ಮಾಡಿದ ಮೇಲೆ ಬ್ರಹ್ಮಾದಿ ದೇವತೆಗಳು ಎಲ್ಲರೂ ಪರಮಾತ್ಮನನ್ನ ಪ್ರಸಾದವನ್ನು ತಗೊಂಡು ಸ್ತೋತ್ರ ಮಾಡಿ ಇನ್ನೆಲ್ಲ ವಾಪಸ್ ಹೊರಡ್ಬೇಕಾಯ್ತು. ಕರ್ಮ ಮುಗಿಬೇಕಲ್ಲ, ಕೆಲಸ ಮುಗಿತೆಲ್ಲ ಹೊರಡ್ತಾ ಇದ್ದಾರೆ. ಹೊರಡ್ಬೇಕಾದಾಗ ಏನ್ ಮಾಡಿದ್ರೆ ಎಲ್ಲರೂ ಬಂದು ಸ್ತೋತ್ರ ಮಾಡೋದು. ಬ್ರಹ್ಮದೇವರು ಬಂದು ಸ್ತೋತ್ರ ಮಾಡಿದ್ರು. ದೇವ, ಎಂತ ಉತ್ತಮವಾದಂಥ ಕೆಲಸ ಮಾಡಿದಿ, ಅಸುರನನ್ನ ಸಂಹಾರ ಮಾಡಿದಿ. ಯೋಸೋ ಲಬ್ಧವರೋ ಮತ್ತಃ, ಇವನ್ ಮೊದಲೇ
ಮೊದಲೇ ಇವನ ಶಕ್ತಿ ಮೊದಲೇ ಇತ್ತು. ಯಾಕಂದ್ರೆ ಕಶ್ಯಪರ ಮಗ, ಅವರ ವೀರ್ಯ ಶಕ್ತಿ ಮೊದಲೇ ಇದೆ, ಬುದ್ಧಿ ಚೆನ್ನಾಗಿದೆ, ತಪಸ್ಸಿದೆ, ಎಲ್ಲ ಇತ್ತು. ಜೊತೆಗೆ ನನ್ನ ವರನೂ ಬಂದ್ಬಿಡ್ತು. ದೃಪ್ತನಾಗಿದ್ದ, ಮಹಾ ಅಯೋಗ್ಯನಾಗಿದ್ದ, ಸಮಸ್ತ ಜನಹಾನಿದ, ಎಲ್ಲರಿಗೆ ತೊಂದರೆ ಕೊಡುವವನಾಗಿದ್ದ ಇವನನ್ನ ನೀ ಬಂದು ಅನಾಯಾಸವಾಗಿ ನೀನು ಸಂಹಾರ ಮಾಡಿದಿ ಅಂತ ಇಷ್ಟೆಲ್ಲ ಹೇಳಿದಾಗ ದೇವರನ್ನಂತೆ, ಅಪ್ಪ ಇಂಥ ವರ ಮತ್ತೆ ಇನ್ಯಾರಿಗೂ ಕೊಟ್ಬಿಡ್ಬೇಡ, ತುಂಬಾ ಕಷ್ಟ ಆಗೋಯ್ತು ನನಗೆ. ಕಾಸ್ಟ್ಯೂಮ್ ಹುಡುಕೋದ್ರಲ್ಲಿ ತುಂಬಾ ಕಷ್ಟ ಆಗೋಯ್ತು ನನಗೆ. ಇಷ್ಟೊಂದು ವರಗಳು ಕೊಟ್ಬಿಟ್ಟಿದ್ಯಾ, ನನ್ ಕಾಸ್ಟ್ಯೂಮೇ ಸಿಗ್ಲಿಲ್ಲ ನನಗೆ. ತುಂಬಾ ಕಷ್ಟಪಟ್ಟು ಈ ಕಾಸ್ಟ್ಯೂಮ್ ಹಾಕೊಂಡ್ ಬಂದಿದ್ದೀನಿ. ಮತ್ತೆ ನೆಕ್ಸ್ಟ್ ಇನ್ನೊಂದು ವರ ಕೊಡ್ಬೇಕಾದ್ರೆ ಅವನು ಗೊತ್ತಿರುತ್ತೆ ಈ ನರಸಿಂಹ ಅವತಾರ. ಅವನು ಅದನ್ನೇ ಹೇಳ್ತಾನೆ, ಮೃಗನಿಂದನೂ ನನಗೆ ಪ್ರಾಣ ಹೋಗ್ಬಾರ್ದು ಅಂತ ಅವ್ನು ಕೇಳ್ಕೊಂಡ್ಬಿಟ್ಟ ಅಂತಂದ್ರೆ ನನಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅದರಿಂದ ಇಂಥ ವರಗಳನ್ನ ಮತ್ತೆ ಕೊಡಬೇಡ ಅಂತ ಶ್ರೀನಿವಾಸ ಬಂದು. ಹಾಗಿದ್ರೆ ಬ್ರಹ್ಮದೇವರು ಪರಮಾತ್ಮನಿಗೆ ಅನಭಿಮತವಾದ ವರಗಳನ್ನ ಕೊಟ್ಟ. ಆ ಶಬ್ದ ಹಂಗೆ ಇದೆ, ಮೈವಂ ವಿದೋ ಅಸುರಾಣ ಅಂತೆ ಪ್ರದೇಯ ಪದ್ಮ ಸಂಭವ. ಈ ರೀತಿಯಾದಂತಹ ವರಗಳನ್ನ ಅಸುರರಿಗೆ ಕೊಡಬೇಡ ಅಂತ. ಹಾಗಿದ್ರೆ ಇದು ಕೊಟ್ಟಿದ್ದು ಪರಮಾತ್ಮನಿಗೆ ಅಸಮ್ಮತ. ಪರಮಾತ್ಮನ್ ಗೊತ್ತಿಲ್ಲದೆ ಕೊಟ್ಬಿಟ್ರು, ಪರಮಾತ್ಮನ್ ಕೇಳದೆ ಕೊಟ್ಬಿಟ್ರು. ಮತ್ತೆ ಇಷ್ಟು ಆಜ್ಞೆ ಇದ್ಮೇಲೂ ಮತ್ತೆ ಇದೇ ತರದ ವರವನ್ನ ರಾವಣನಿಗೆ ಕೊಟ್ರು. ಸೊ ಪರಮಾತ್ಮನ ಆಜ್ಞೆಯನ್ನ ಬ್ರಹ್ಮದೇವರು ಮೀರ್ಬಿಟ್ರು. ಅದಕ್ಕೋಸ್ಕರ ನಿರ್ಣಯ ಕೊಡ್ತಾರೆ, ಈ ವರ ಕೊಡಬೇಕಾದ್ರೆ ನಾನೇ ಒಳಗಡೆ ನಿಂತು ಪ್ರೇರಣೆ ಮಾಡಿದ್ದೀನಿ. ದೇವರು ಹೇಳ್ತಾನೆ, ನಾನೇ ಒಳಗಡೆ ನಿಂತು ಪ್ರೇರಣೆ ಮಾಡಿದ್ದೀನಿ. ಈ ವರ ಕೊಡುವಂತೆ ಪ್ರೇರಣೆ ಮಾಡಿದವನೇ ನಾನು ನಿನ್ನೊಳಗಡೆ ನಿಂತು. ಆದ್ರಿಂದ ಬೇರೆ ಅಸುರರಿಗೆ ಈ ರೀತಿಯಾದಂಥ ವರಗಳನ್ನ ಕೊಡಬೇಡ ಅಂತಂದ್ರೆ ನಾನು ಈ ರೀತಿಯಾಗಿ ಮತ್ತೆ ಪ್ರೇರಣೆ ಮಾಡೋದಿಲ್ಲ ನಿನಗೆ ವರ ಕೊಡುವಂತೆ ಅಂತ ಪರಮಾತ್ಮ ಹೇಳ್ತಾ ಇರೋದು ಹೊರತು ಬ್ರಹ್ಮದೇವರು ಪರಮಾತ್ಮನಿಗೆ ಅನಭಿಮತವಾದಂಥ ಕೆಲಸ ಮಾಡ್ತಾರೆ ಅಂತ ಈ ವಾಕ್ಯದಿಂದ ಅರ್ಥ ಬರೋದಿಲ್ಲ. ಅವರು ಯಾವಾಗಲೂ ಪರಮಾತ್ಮನ ಮನಸ್ಸನ್ನ ತಿಳಿದವರವರು. ಅದಕ್ಕೆ ಅವರನ್ನ ಪರಶುಕ್ಲತ್ರಯರು ಅಂತ ಕರೀತಾರೆ. ಅವರು ಯಾವಾಗಲೂ ಪರಮಾತ್ಮನ ಇಚ್ಛಾ ಏನಿರುತ್ತೆ ಅನ್ನೋದು ಗೊತ್ತಿರುತ್ತೆ. ತದನುಗುಣವಾದ ವ್ಯಾಪಾರವನ್ನೇ ಅವ್ರು ಮಾಡೋದು ಹೊರತು ಯಾವತ್ತೂ ಪರಮಾತ್ಮನಿಗೆ ವಿರುದ್ಧವಾದ ವ್ಯಾಪಾರ ಅವ್ರು ಮಾಡೋದಿಲ್ಲ. ಆದ್ರಿಂದ ಈ ವರ ಕೊಟ್ಟಿದ್ದು ಅಷ್ಟೇ ಅಭಿಪ್ರಾಯದ ಪರಮಾತ್ಮನಿಗೆ ಅಭಿಮತವಾದದ್ದು ಅವನೇ ಒಳಗಡೆ ನಿಂತು ಬ್ರಹ್ಮದೇವರ ಒಳಗಡೆಯಿಂದ ಕೊಡಿಸಿರೋದು. ಸರಿ, ಅಷ್ಟಾದ್ಮೇಲೆ ಅಲ್ಲೇ ಪರಮಾತ್ಮ ಅಂತರ್ಧಾನನಾದ ಅಂತ ವೃತ್ತಾಂತ ಹೇಳ್ತಾನೆ. ನರಸಿಂಹ ರೂಪವನ್ನ ಪರಮಾತ್ಮ ಅಲ್ಲೇ ಸಮಾಪ್ತಿಯನ್ನ ಮಾಡಿದ, ಅಂತರ್ಧಾನನಾದ. ಅದಾದ್ಮೇಲೆ ಎಲ್ಲ ಅಲ್ಲಿದ್ದಂತಹ ಬಂದ ಬ್ರಹ್ಮಾದಿ ದೇವತೆಗಳನ್ನೆಲ್ಲರನ್ನ ಪ್ರಹ್ಲಾದರಾಜರು ಪೂಜೆ ಮಾಡಿ ಅವರಿಗೆ ಏನು ಬಂದು ಆಶೀರ್ವಾದ ಮಾಡಿದ್ದಾರೆ, ಅನುಗ್ರಹ ಮಾಡಿದ್ದಾರೆ, ದರ್ಶನಗಳನ್ನು ಕೊಟ್ಟಿದ್ದಾರೆ. ಅವರಿಗೆಲ್ಲ ಪೂಜಾದಿಗಳನ್ನು ಮಾಡಿ ಅವರಿಗೆ ಕೊಡಬೇಕಾದ ಗೌರವಗಳನ್ನೆಲ್ಲ ಕೊಟ್ಟು ಅವರನ್ನ ಕೊಟ್ಟು ಕಳಿಸ್ತಾ, ಅಷ್ಟಾದ ಮೇಲೆ ಆ ದೈತ್ಯನ ಆಸನದಲ್ಲಿ ಆ ಇವನನ್ನ ಯಾರನ್ನ ಪ್ರಹ್ಲಾದರಾಜರನ್ನ ಕೂಡಿಸಿ ಬ್ರಹ್ಮದೇವರೇ ಸ್ವಯಂ ಅವರೇ ಪಟ್ಟಾಭಿಷೇಕ ಮಾಡಿ ದೈತ್ಯ ದಾನವರಿಗಿಬ್ಬರಿಗೂ ಇವನನ್ನ ರಾಜನನ್ನಾಗಿ ಮಾಡಿ ಶುಕ್ರಾಚಾರ್ಯರೇ ಅಲ್ಲಿ ರಾಜಪುರೋಹಿತರು ಅಂತ ಶುಕ್ರಾಚಾರ್ಯರನ್ನ ನೇಮಿಸಿ ಇತ್ಯಾದಿ ವ್ಯವಸ್ಥೆ ಎಲ್ಲ ಮಾಡಿದ್ರು. ಇಷ್ಟಾದ ಮೇಲೆ ನಾರದರು ಮುಂದೆ ಹೇಳ್ತಾ ಹೋಗ್ತಾರೆ, ಅದೇ ಪಾರ್ಶ್ವದರೇನೇನೆ ಮತ್ತೆ ಅವ್ರು ಏನಾಗಿದ್ರು ಅಂತಂದ್ರೆ ಈ ರಾವಣ ಕುಂಭಕರ್ಣರಾಗಿ ಹುಟ್ಟಿದ್ರು. ಆ ರಾಮದೇವರ ಒಂದು ವೀರ್ಯದ ಬಲದಿಂದ ಅವರಿಬ್ರು ಹತರಾಗಿ ಹೋದ್ರು. ತೌ ಇಹಾಪಿ ಪುನರ್ಜಾತೋ ಶಿಶುಪಾಲಕ ರೂಷಕೌ ಹತೌ ವೈರಾನುಬಂಧೇನ ಪಶ್ಯತಸ್ತೇನ ಸಮೀಯತು. ಇವಾಗ ಮತ್ತೆ ಅವರೇನೆ ಶಿಶುಪಾಲ ದಂತವಕ್ರರಾಗಿ ಹುಟ್ಟಿದ್ರು. ವೈರಾನುಬಂಧದಿಂದ, ವೈರ ನಿಮಿತ್ತವಾದ ಭಕ್ತಿಯಿಂದ ಅವರು ಪರಮಾತ್ಮನನ್ನ ಹೊಂದಿದ್ದಾರೆ ಅನ್ನುವಂತಹ ವೃತ್ತಾಂತವನ್ನ ಹೇಳ್ತಾರೆ. ಅಲ್ಲಿ ಹೇಳಬೇಕಾದ್ರೆ ಇನ್ನೂ ಒಂದು ಮಾತನ್ನೇ ಹೇಳ್ತಾರೆ. ಏನು? ಏವಂ ಪೂರ್ವಕೃತಂ ಯತ್ತತ್ ರಾಜಾನಃ ಕೃಷ್ಣ ವೈರಿಣಃ. ಹೀಗೆ ಹಿಂದೆ ಯಾರ್ಯಾರು ಪರಮಾತ್ಮನಲ್ಲಿ ದ್ವೇಷ ಮಾಡಿದಾರೋ ರಾಜರುಗಳು ಅವರೆಲ್ಲರೂ ಕೂಡ ಜಗುಸ್ತೆ ಅಂತೆ ತದಾತ್ಮಾನಃ ಕೀಟ ಪೇಶಸ್ಕೃತೋ ಯಥಾ. ಹಾಗೆ ಕೀಟ ಪೇಶಸ್ಕರಿ ಆಯಿತೋ ಹಾಗೆ ಈ ರಾಜರುಗಳೆಲ್ಲರೂ ಕೃಷ್ಣನನ್ನ ವೈರ ಮಾಡಿದಂತಹ ಎಲ್ಲರುಗಳು ಕೂಡ ಪರಮಾತ್ಮನನ್ನೇ ಹೊಂದಿದರು ಅಂತ ಹೇಳ್ಬಿಟ್ರು. ನಾವು ಏನ್ ಮಾಡ್ಬೇಕು ಇವಾಗ ಅಂದ್ರೆ ಅಲ್ಲೊಂದಷ್ಟು ಜನ ತಗೊಳ್ತಾರೆ. ಯಾರನ್ನ ಅಂತಂದ್ರೆ ನರಕಾಸುರನ್ನ, ಸಾಲ್ವನ್ನ, ಇವರನ್ನೆಲ್ಲ ತಗೊಳ್ತಾರೆ. ಏನ್ ಇವರೆಲ್ಲ ದೈತ್ಯರ್ತಾನೆ, ನರಕಾಸುರ, ಸಾಲ್ವ ಎಲ್ಲರೂ ಅಂತಂದ್ರೆ ಅವರೆಲ್ಲರಲ್ಲೂ ಜೀವದ್ವಯಾವೇಶ ಇತ್ತು. ಇದೊಂದು ಈಗ ಪ್ರಹ್ಲಾದ ಸಿಂಹಾಸನ ಕೂತಾಗ ಶುಕ್ರಾಚಾರ್ಯ ರಾಜಗುರುಗಳಾಗಿದ್ದಾರಲ್ಲ, ಅವಾಗ ದೈತ್ಯ ಉಪದೇಶ ಹಾಕಿರ್ಲಿಲ್ಲ. ಅವರಿಗೆ ದೈತ್ಯರ ಉಪದೇಶ ಶುಕ್ರಾಚಾರ್ಯ ದೈತ್ಯರ ಉಪದೇಶ ಹಾಕಿರ್ಲಿಲ್ಲ. ಉಪದೇಶನ ಆವೇಶ, ಉಪದೇಶ ದೈತ್ಯರಿಗೆ ಉಪದೇಶ ಮಾಡೋದು ಅಂತ. ದೈತ್ಯರಿಗೆ ಉಪದೇಶ ಮಾಡ್ತಾನೆ ಇರ್ತಾರೆ ಅವರು ಶುಕ್ರಾಚಾರ್ಯರು.
ದೈತ್ಯರು ಉಪದೇಶ ಮಾಡೋದು ಮಾಡ್ತಾ ಇರ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾನೆ ಇರ್ತಾರೆ. ಅವ್ನು ದೇವ್ರು ನಿಯೋಜನೆ ಮಾಡಿರೋದೇ ದೈತ್ಯರು ಪಾಠ ಹೇಳಲಿಕ್ಕೋಸ್ಕರವಾಗಿ. ಅವ್ರು ಉಪದೇಶ ಮಾಡ್ತಾರೆ, ಏನು ಉಪದೇಶ ಮಾಡಬೇಕು ಅಂತ ಹೇಳಿರ್ತಾರೋ ಅವ್ರು ಅದನ್ನ ಉಪದೇಶ ಮಾಡ್ತಾನೆ ಇರ್ತಾರೆ. ಅವರು ಪರಮಾತ್ಮನ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಪ್ರಹ್ಲಾದರಾಜರು ಅಷ್ಟೇನೆ. ಪ್ರಹ್ಲಾದರಾಜರು ರಾಜರಾದ ಆದಾಕ್ಷಣಕ್ಕೆ ತಾಮಸರನ್ನೆಲ್ಲ ಸಾತ್ವಿಕರು ಮಾಡಕ್ಕೇನು ಹೋಗ್ಲಿಲ್ಲ. ಅವರೇನು ತಾಮಸರನ್ನೆಲ್ಲ ಸಾತ್ವಿಕರನ್ನು ಮಾಡಿಬಿಟ್ರು ಪ್ರಹ್ಲಾದರಾಜರು ತಿಳ್ಕೊಳ್ಳಬಾರ್ದು. ತಾಮಸರು ತಾಮಸರಾಗೇ ಇರ್ತಾರೆ. ಅವರವರ ಯೋಗ್ಯತೆಗೆ ಅನುಗುಣವಾಗಿಯೇನೆ ಅವರವರ ಸಾಧನೆಯನ್ನ ಮಾಡಿಸ್ತಾ ಇದ್ದಿದ್ದು. ಯೋಗ್ಯತೆಯನ್ನ ಮೀರಿ ಯಾರು ಸಾಧನೆ ಮಾಡಿಸೋದಿಲ್ಲ. ವೈಷ್ಣವರನ್ನ ವೈಷ್ಣವ ಮಾರ್ಗದಲ್ಲಿ, ತಮ್ಮ ಯೋಗ್ಯರನ್ನ ತಮ್ಮ ಮಾರ್ಗದಲ್ಲೇ ಇಟ್ಟು ಅವರವರನ್ನ ವ್ಯವಸ್ಥೆ ಮಾಡೋದು ರಾಜನ ಕರ್ತವ್ಯ. ಯಾವ ರೀತಿ ತೊಂದರೆ ಆಗಬಾರ್ದು ಅಂತ ರಕ್ಷಣೆ ಮಾಡ್ತಾರೆ ಅಷ್ಟೇ. ಯಾರಿಗೂ ತೊಂದರೆ ಆಗಬಾರ್ದು, ಯಾರಿಂದನೂ ಯಾರ ಸಾಧನೆನೂ ಬಾಧಿತ ಆಗಬಾರ್ದು. ಸಾತ್ವಿಕರಿಂದ ತಾಮಸರಿಗೂ ತೊಂದರೆ ಆಗಬಾರ್ದು. ಈ ಸಾತ್ವಿಕತನ ಜಾಸ್ತಿ ಆಗ್ಬಿಟ್ರೆ ತಾಮಸರು ಕಷ್ಟ ಆಗ್ಬಿಡುತ್ತೆ ತುಂಬಾ. ಅವರು ತಮ್ಮ ತಾಮಸ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅವರುಗಳಿಗೆ. ಆದ್ರಿಂದ ಸಾತ್ವಿಕರಿಂದ ತಾಮಸರಿಗೂ ತೊಂದರೆ ಆಗಬಾರ್ದು, ತಾಮಸರಿಂದ ಸಾತ್ವಿಕರಿಗೂ ತೊಂದರೆ ಆಗಬಾರ್ದು. ಆ ವ್ಯವಸ್ಥೆ ಮಾಡೋದೇ ರಾಜನ ಕರ್ತವ್ಯ. ಹೊರತು ಎಲ್ಲರನ್ನು ಒಂದೇ ಸಮಾನ ಮಾಡೋದು ಅನ್ನೋದೇನಿದೆಯಲ್ಲ, ಇದು ರಾಜನ ಕೆಲಸ ಅಲ್ಲ. ಆ ತರ ಮಾಡಿದ್ರೆ ಅವ್ನು ಸರಿಯಾದ ರಾಜ ಅಲ್ಲ. ಅವರವರ ಯೋಗ್ಯತೆ ಅವರವ್ರದ್ದು. ಅದರಿಂದ ಶುಕ್ರಾಚಾರ್ಯರಿಗೆ ಏನು ಉಪದೇಶ ಆಗಿದೆ ಅವ್ರ ಪಡೆಗೆ ಅವ್ರು ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ರು. ದೈತ್ಯರಿಗೆ ಅವ್ರು ಏನು ಅಂದಂತ ಸಾಧನೆ ಮಾಡಿಸ್ಬೇಕಾಗಿತ್ತೋ ಅವರದನ್ನ ಮಾಡಿಸ್ತಾ ಇದ್ರು. ಅಲ್ಲೇ ಇರುವಂತಹ ಯೋಗ್ಯ ಅಸುರರಿಗೆ, ಅಸುರ ಯೋನಿಯಲ್ಲಿ ಬಂದ ಸಾತ್ವಿಕರು ಬೇಕಾದಷ್ಟು ಜನ ಇದ್ರು. ಅವರುಗಳಿಗೆ ಸದುಪದೇಶವನ್ನೇ ಮಾಡಿ ಶುಕ್ರಾಚಾರ್ಯರು ಉದ್ಧಾರನೂ ಮಾಡಿದ್ದಾರೆ. ಅದು ನಡೆದಿದೆ ಬೇಕಾದಷ್ಟು. ಆದ್ರಿಂದ ಅದು ನಡೀತಾ ಇತ್ತು. ಇಷ್ಟೆಲ್ಲ ಹೇಳಿದ ಮೇಲೆ ಧರ್ಮರಾಜರನ್ನ ಹೇಳ್ತಾರೆ ನಾರದರು, ನೀ ಏನೇನ್ ಕೇಳಿದ್ಯಪ್ಪ ಎಲ್ಲದಕ್ಕೂ ನಾವು ಉತ್ತರ ಕೊಟ್ಟಿದ್ದೀನಿ ನೋಡು. ಪ್ರಹ್ಲಾದರಾಜರ ಒಂದು ಚರಿತ್ರೆಯನ್ನೇ ಹೇಳಿದ್ದೀನಿ. ಮತ್ತೆ ಈ ಕೃಷ್ಣ ಪರಮಾತ್ಮ ಇವನೇನಿದಾನಲ್ಲ, ಪ್ರಹ್ಲಾದರಾಜ ಚರಿತ್ರೆ ಹೇಳಿದ್ದೀನಿ. ಇದನ್ನು ಯಾರು ಚಿಂತನೆ ಮಾಡ್ತಾರೋ ಭಕ್ತಿರ್ ಜ್ಞಾನಂ ವಿರಕ್ತಿಶ್ಚ ಯಾತಾತ್ಮ್ಯಂ ಚಾಸ್ಯ ವೈಹರೇ, ಅವರಿಗೆ ಒಳ್ಳೆ ಭಕ್ತಿ ಜ್ಞಾನ ವೈರಾಗ್ಯ ಎಲ್ಲವನ್ನ ಪರಮಾತ್ಮ ಕೊಡ್ತಾನೆ. ಪ್ರಹ್ಲಾದಸ್ಯ ಅನುಚರಿತಂ ಮಹಾಭಾಗವತಸ್ಯ ಚ ಭಕ್ತಿರ್ ಜ್ಞಾನಂ ವಿರಕ್ತಿಶ್ಚ ಯಾತಾತ್ಮ್ಯಂ ಚಾಸ್ಯ ವೈಹರೇ. ಈ ಪ್ರಹ್ಲಾದರಾಜರ ಚರಿತ್ರೆಯಿಂದ, ಪರಮಾತ್ಮನ ಚರಿತ್ರೆಯಿಂದ ವೈರಾಗ್ಯ ಭಕ್ತಿಯಾದಿಗಳು ಪ್ರಾಪ್ತವಾಗತ್ತೆ. ಇಷ್ಟೆಲ್ಲವನ್ನೇ ಹೇಳಿದ ಮೇಲೆ ಒಂದನ್ನ ವಿಚಾರವನ್ನ ಹೇಳ್ತಾರೆ. ಅಲ್ಲ, ನೀವೆಲ್ಲ ಏನ್ ಪುಣ್ಯ ಮಾಡಿದೀರ ರಾಜ ಅಂತಂತಾರೆ ಧರ್ಮರಾಜನ. ಯೂಯಂ ನೃಲೋಕೆ ಭೂರಿ ಭಾಗ ಲೋಕಂ ಪುನಾನ ಮುನಯೋತಿ ಯಾಥಾ ಯೇಷಾಂ ಗೃಹಾನ ವಸತೀತಿ ಸಾಕ್ಷಾತ್ ಗುಡಂ ಪರಂ ಬ್ರಹ್ಮ ಮನುಷ್ಯಲಿಂಗಂ. ಏನ್ ಪುಣ್ಯ ಮಾಡಿದ್ದೀರಿ ರಾಜ ನೀವುಗಳು. ಸಾಕ್ಷಾತ್ ಕೃಷ್ಣ ಪರಮಾತ್ಮ, ಸಾಕ್ಷಾತ್ ಶ್ರೀಹರಿ ನಿಮ್ಮ ಮನೆಗೆ ಬಂದು ಓಡಾಡಿಕೊಂಡು ಆರಾಮಾಗಿ ನಿಮ್ಮ ಜೊತೆನಲ್ಲಿ ವಾಸ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಇರ್ತಾನೆ. ಜ್ಞಾನಿಗಳು ಮುನಿಗಳು ಎಲ್ಲರೂ ಅವರಾಗವರಾಗೆ ನಿಮ್ಮ ಮನೆಗೆ ಬರ್ತಾರೆ. ಏನ್ ಸೌಭಾಗ್ಯ ರಾಜ ನಿನಗೆ, ಇದು ಸುಲಭಕ್ಕೆ ಸಿಗೋದಿಲ್ಲ ಅಂತಾರೆ ನಾರದರು. ಜ್ಞಾನಿಗಳು ಮನೆಗೆ ಬರೋದು ಅನ್ನೋದು ಸುಲಭಕ್ಕಾಗೋದಿಲ್ಲ, ಕರೆದ್ರು ಬರಲ್ಲ ಅವರುಗಳು. ಅಂಥದ್ದು ನಿಮ್ಮ ಮನೆಗೆ ಜ್ಞಾನಿಗಳು ಅವರಾಗವರೇ ಬರ್ತಾರೆ, ಅಲ್ಲಿ ಆರಾಮಾಗಿ ಇರ್ತಾರೆ ನಿಮ್ಮ ಮನೆಯಲ್ಲಿ. ಈ ಜ್ಞಾನಿಗಳ ಜೊತೆಯಲ್ಲಿ ಕೃಷ್ಣ ಇದ್ದಾನೆ ನಿಮ್ಮ ಮನೆಯಲ್ಲಿ. ಅದು ಹೇಗಿದ್ದಾನೆ? ಪ್ರಿಯ ಸುಹೃದ್ವಹ ಖಲು ಮಾತುಲೇಯ ಆತ್ಮಾರ್ಹಣೀಯೋ ವಿಧಿಕೃತ್ ಗುರುಶ್ಚ. ನಿಮ್ ಜೊತೆನಲ್ಲಿ ಸ್ನೇಹಿತನಾಗಿ ಇರ್ತಾನೆ. ಮತ್ತಷ್ಟೇ ಅಲ್ಲ, ಪ್ರಿಯನಾಗಿ ಸುಹೃತ್ತಾಗಿ, ಮತ್ತಷ್ಟೇ ಅಲ್ಲ ಮಾತುಲೇಯ ಸೋದರತ್ತೆ ಮಗನಾಗಿ ಬರ್ತಾನೆ, ಬಂಧುವಾಗಿ ಬರ್ತಾನೆ ನಿಮ್ಮ ಮನೆಗೆ. ನೀವು ಬಂಧುವಾಗಿ ಯಾವುದೋ ಫಂಕ್ಷನ್ಗೋಸ್ಕರ ಕೃಷ್ಣನ್ ಕರೀತೀರಾ, ಬಂಧುವಾಗಿ ಬರ್ತಾನೆ ನಿಮ್ಮ ಮನೆಗೆ. ಅಪ್ಪ ಕೃಷ್ಣ ನನಗೇನೋ ಸ್ವಲ್ಪ ತೊಂದರೆ ಆಗಿದೆ ಬಾಪ ಅಂದ್ರೆ ಸ್ನೇಹಿತನಾಗಿ ಬರ್ತಾನೆ, ಇಷ್ಟನಾಗಿ ಬರ್ತಾನೆ. ನೆಂಟರು ಇಷ್ಟರು ಅಂತಾರಲ್ಲ, ಹಂಗೆ ಇಷ್ಟನಾಗಿ ಬರ್ತಾನೆ ಪರಮಾತ್ಮ ನಿಮ್ಮ ಮನೆಗೆ. ಇಷ್ಟು ಸಾಕಾಗ್ಲಿಲ್ಲ ಅಂತ ಅವನೇನ್ ಮಾಡ್ತಾನೆ, ವಿಧಿಕೃತ್ ನಿಮಗೆ ಆದೇಶ ಮಾಡ್ತಾನೆ, ನಿಮ್ಗೆ ಸನ್ಮಾರ್ಗ ತೋರಿಸ್ತಾನೆ. ಗುರುಷ್ಟ ನಿಮಗೆ ಜ್ಞಾನೋಪದೇಶ ಮಾಡ್ತಾನೆ. ಈ ರೀತಿಯಾಗಿ ಪರಮಾತ್ಮನನ್ನ ಪಡ್ಕೊಂಡಿದಿರಲ್ಲ. ನಯಸ್ಯ ಸಾಕ್ಷಾತ್ ಭಗವತ್ ಪದ್ಮಜಾದಿಭಿ ರೂಪಂ ದಿಯಾ ವಸ್ತುತಯ ಅನುವರ್ಣಿತಂ. ಯಾವ ಪರಮಾತ್ಮನ ರೂಪವನ್ನ ನೋಡೋದಕ್ಕೋಸ್ಕರವಾಗಿ ಬ್ರಹ್ಮಾದಿ ದೇವತೆಗಳು ಸಾವಿರಾರು ವರ್ಷ ತಪಸ್ಸು ಮಾಡಿ ಪ್ರಾರ್ಥನೆ ಮಾಡಿ ಆ ರೂಪವನ್ನು ನೋಡ್ಬೇಕು ಅಂತ ಇಚ್ಛೆ ಪಡ್ತಾರೋ, ಆ ರೂಪ ನಿಮ್ಗೆ ಆರಾಮಾಗಿ ಸಿಕ್ಕಿದೆ ಅಲ್ಲ. ಏನ್ ನಿಮ್ದು ಭಾಗ್ಯ ರಾಜ, ಏನ್ ನಿಮ್ಮ ದೇವರ ಒಂದು ಅನುಗ್ರಹ ನಿಮ್ಮ ಮೇಲೆ. ಮೌನೇನ ಭಕ್ತ್ಯೋಪಶಮೇನ ಪೂಜಿತಃ ಪ್ರಸೀದತಾಮೇಶ ಸಸಾತ್ವತಾಂ ಪತಿಃ. ನಾವು ಮೌನ ಮಾಡಿಕೊಂಡು ತಪಸ್ಸು ಮಾಡಿಕೊಂಡು ಈ ಪರಮಾತ್ಮನನ್ನ ನೋಡೋದಕ್ಕೋಸ್ಕರವಾಗೇನೆ ನಾವು ಅನೇಕ ವರ್ಷಗಳು ವ್ರತ ಮಾಡ್ತಾ ಇರ್ತೀವಿ. ಅಂತ ಪರಮಾತ್ಮ ಸುಲಭವಾಗಿ ಸಿಕ್ಕಿದಾನೆ ನಿಮ್ಗಳಿಗೆ, ನಿಮ್ ಭಾಗ್ಯನೇ ಭಾಗ್ಯ ಅಂತ ಹೇಳಿ ಆ ಭಗವದ್ ಭಕ್ತರ ಒಂದು ಕೊಂಡಾಟ,
ಜೊತೆಗೆ ಪರಮಾತ್ಮ ಅಲ್ಲಿ ಕೂತಿದ್ದವನನ್ನ ಏನ ಅಲ್ಲಿ ಇದು ಪ್ರಸಂಗ ಯಾವಾಗ ನಡೆದಿದ್ದು ಹೇಳ್ರಿ? ಕೃಷ್ಣನ ಅಗ್ರಪೂಜಾ ಪ್ರಸಂಗದಲ್ಲಿ ನಡೆದದ್ದು. ಅಗ್ರಪೂಜಾ ಅಂದ್ರೆ ಏನು? ಕೃಷ್ಣ ಸರ್ವೋತ್ತಮ ಅಂತ ಸಮರ್ಥನೆ ಮಾಡೋದೇ ಉದ್ದೇಶ ಇದ್ದಿದ್ದು. ನಾರದರು ಬಂದು ಏನ್ ಮಾಡಿದ್ರಲ್ಲಿ? ಕೃಷ್ಣ ಸರ್ವೋತ್ತಮ ಅಂತ ಸ್ಥಾಪನೆ ಮಾಡಿ ಹೋದ್ರು. ಇವನೇ ಸರ್ವೋತ್ತಮ, ಆದ್ರಿಂದ ಈ ಅಗ್ರಪೂಜೆ ಅನ್ನೋದು ಅತ್ಯಂತ ಶ್ರೇಷ್ಠವಾದದ್ದು ನೀವು ಮಾಡಿರೋದು. ಯಾಕೆ ಧರ್ಮರಾಜನಿಗೆ ಸ್ವಲ್ಪ ಸಂದೇಹ, ಅವ್ನು ಯಾವಾಗಲೂ ಸಂಶಯ ಇದೆ. ಅದು ಯಾಕೆ ಧರ್ಮರಾಜನಿಗೆ ಸಂಶಯನೋ ಗೊತ್ತಿಲ್ಲ. ಭೀಮಸೇನ ದೇವರು ಹೇಳಿದ್ರೆ ಮಾತಿನ ಮೇಲೆ ವಿಶ್ವಾಸನೇ ಇಲ್ಲ. ಯಾಕಂದ್ರೆ ಇವ್ರು ಸ್ವಲ್ಪ ಜೋರ್ ಜಾಸ್ತಿ ಭೀಮಸೇನ ದೇವರು. ಅಲ್ಲಿಂದ ಯಾವ್ದನ್ನ ಒಂದು ಜೋರ್ ಮಾಡ್ಬಿಡ್ತಾರೆ ಅಂತ ಧರ್ಮರಾಜನಿಗೆ ಸಂಶಯ. ಈ ಕೃಷ್ಣನ ಅಗ್ರಪೂಜೆ ಕೂಡಿಸಿದ್ದು ಸರಿನಾ ತಪ್ಪ? ಯಾಕೆ ಭೀಷ್ಮಾಚಾರ್ಯರು ಒಪ್ಕೊಂಡ್ರು, ಭೀಮಸೇನ ದೇವರು ಹಠ ಮಾಡಿದ್ರು, ಬೇರೆಯವರೆಲ್ಲ ಸುಮ್ಮನೆ ಇದ್ಬಿಟ್ರು. ಈಗ ಅಗ್ರಪೂಜೆ ಮಾಡಿದ್ದ ಶಿಶುಪಾಲ ಬಂದು ಗಲಾಟೆ ಮಾಡ್ಬಿಟ್ಟ, ಓ ಅಂತ ಬೈಯಕ್ಕೆ ಶುರು ಮಾಡ್ಬಿಟ್ಟ. ಏನ್ ನಿಜಾನ ಸುಳ್ಳ ಡೌಟ್ ಬಂದ್ಬಿಡ. ಅದಕ್ಕೆ ನಾರದರು ಒಂದು ನಿರ್ಣಯ ಕೊಟ್ಟರು, ಈ ಮಾಡಿದ್ದು ಸರಿ, ಕೃಷ್ಣನಿಗೆ ಅಗ್ರಪೂಜೆ ಮಾಡಿದ್ದೇ ಕರೆಕ್ಟು, ಅವನೇ ಶ್ರೇಷ್ಠ ಅಂತ ಅದನ್ನು ವರ್ಣನೆ ಮಾಡಿ, ಅವನೇ ಈ ನರಸಿಂಹ ರೂಪದಲ್ಲಿ ಬಂದಿದ್ದವನು, ಅವನೇ ಸಾಕ್ಷಾತ್ ಶ್ರೀಹರಿ ಜಗನ್ನಿಯಾಮಕ ಮೂರ್ತಿ ಅಂತ ಸ್ಥಾಪನೆ ಮಾಡಿ ಪರಮಾತ್ಮನಿಗೆ ಆ ಪೂಜೆಯನ್ನು ಅರ್ಪಣೆ ಮಾಡಿ ಧರ್ಮರಾಜನಿಗೆ ಉಪದೇಶ ಮಾಡಿದಾಗ ಧರ್ಮರಾಜರು ಮತ್ತೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರೆ. ಅವಾಗಲೇ ಹೇಳ್ಬೇಕಾದ್ರೆ ನಾರದರು ಒಂದು ವಿಷಯವನ್ನ ಹೇಳ್ತಾರೆ. ಇದೇ ತರ ಪರಮಾತ್ಮ ರುದ್ರದೇವರಿಗೆ ಒಂದು ಅಹಂಕಾರ ಬಂದಿತ್ತಂತೆ. ಆ ರುದ್ರದೇವರಿಗೆ ಬಂದ ಅಹಂಕಾರವನ್ನು ಮತ್ತೆ ಅಹಂಕಾರದ ಜೊತೆ ಸಂಶಯ, ಅಹಂಕಾರಕ್ಕೆ ಸಂಶಯ, ಈ ಎಲ್ಲವೂ ಪರಮಾತ್ಮನ ಅಧೀನ ಅಂತ ಅಂತಾರಲ್ಲ, ಇದು ಸರಿನಾ ತಪ್ಪ? ಎಲ್ಲದಕ್ಕೂ ಯಾಕೆ ಪರಮಾತ್ಮ ಬೇಕು? ಗಂಟೆ ಹಿಂಗೆ ಎತ್ತಿ ನಾ ಇಡೋದಿಕ್ಕೆ ಪರಮಾತ್ಮ ಬೇಕಾ? ಎಲ್ಲದಕ್ಕೂ ಪರಮಾತ್ಮ ಬೇಕು ಅಂದ್ರೆ ಬೇಕಾಗಿಲ್ವಲ್ಲ. ರುದ್ರದೇವರಿಗೆ ಈ ಸಂಶಯ ಬಂದ್ಬಿಡ್ತಾರೆ, ಎಲ್ಲದಕ್ಕೂ ಪರಮಾತ್ಮನ ಅಧೀನ್ಯ ಇದೆಯಾ ಅಂತ. ಅದನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಪರಮಾತ್ಮ ಮಯಾಸುರನನ್ನ ಇಟ್ಟುಕೊಂಡು ಪರಮಾತ್ಮ ರುದ್ರದೇವರ ಸಂಶಯವನ್ನ ಪರಿಹಾರ ಮಾಡಿದ ಅಂತ ನಾರದರು ಒಂದು ವೃತ್ತಾಂತವನ್ನು ಹೇಳ್ತಾರೆ. ಧರ್ಮರಾಜರು ಕೇಳ್ತಾರೆ, ಯಾಕೆ ಸಂಶಯ ಬಂತು, ಏನ್ ಸಂಶಯ ಬಂತು, ಹೇಗೆ ಅದನ್ನ ಪರಿಹಾರ ಮಾಡಿದ್ರು ಅನ್ನೋ ವೃತ್ತಾಂತವನ್ನು ಹೇಳಿ ಅಂತಂದಾಗ ಆ ಏನ್ ಕಥೆಯನ್ನು ಹೇಳಿದ್ರು ಅಂತ ನಾಳಿನ ದಿವಸ ನೋಡೋಣ. ಕೃಷ್ಣಾರ್ಪಣಮಸ್ತು.